ಸರ್, ಇವತ್ತಿನ ಟಾಪಿಕ್ ಬಂದು ಯೂಸರ್ ಫಾರ್ಮ್ ಮಾಡ್ಯೂಲ್. ನಾವು ಇಷ್ಟು ದಿನ ಈ ಮಾಡ್ಯೂಲ್ಸ್ ಏನ್ ನೋಡ್ತಿದ್ವಲ್ಲ, ಸ್ಟ್ಯಾಂಡರ್ಡ್ ಮಾಡ್ಯೂಲ್, ವರ್ಕ್ಶೀಟ್ ಮಾಡ್ಯೂಲ್ ಮತ್ತೆ ವರ್ಕ್ ಬುಕ್ ಮಾಡ್ಯೂಲ್, ಇದೆಲ್ಲ ಬಂದು ನಾನು ಪ್ರೋಗ್ರಾಮ್ಸ್ ಬರೀತಿದ್ದೆ ಮತ್ತೆ ಅದು ಎಕ್ಸಿಕ್ಯೂಷನ್ ಆಗ್ತಿತ್ತು. ಬಟ್ ಈ ಮಾಡ್ಯೂಲ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ನನಗೆ ಯೂಸರ್ ಇನ್ಪುಟ್, ಏನಾದ್ರು ಒಂದು ಯೂಸರ್ ಒಂದೇನೋ ಹೆಸರು ಟೈಪ್ ಮಾಡಬೇಕು ಅಥವಾ ಒಂದು ಡೀಟೇಲ್ಸ್ ಟೈಪ್ ಮಾಡಬೇಕು, ಮತ್ತೆ ಆ ಡೀಟೇಲ್ಸ್ ಹೋಗಿ ನಮಗೆ ಒಂದು ಡೇಟಾ ಬೇಸ್ ಅಲ್ಲಿ ಸೇವ್ ಆಗಬೇಕು. ಒಂದು ಇನ್ಪುಟ್ ಫಾರ್ಮ್ ಅಂತ ಕರಿತೀವಿ. ಅಂದ್ರೆ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ ಅಲ್ಲಿ ಏನಾರು ಎಂಟರ್ ಮಾಡಿದ್ರೆ ಆ ಡೀಟೇಲ್ಸ್ ನನಗೆ ಡೇಟಾ ಬೇಸ್ ಅಲ್ಲಿ ಅಥವಾ ಎಕ್ಸೆಲ್ ಅಲ್ಲಿ ಹೋಗಿ ಸೇವ್ ಆಗಬೇಕು. ಸೊ ಅದಕ್ಕೆ ನಾವು ಯೂಸರ್ ಫಾರ್ಮ್ ಮಾಡ್ಯೂಲ್ ಅಂತ ಕರಿತೀವಿ. ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಆ ಫಾರ್ಮ್ ಅಲ್ಲಿ ನಾನು ಡೀಟೇಲ್ಸ್ ಎಂಟರ್ ಮಾಡಿ ಆ ಡೀಟೇಲ್ಸ್ ನ ಒಂದ್ ಕಡೆ ಸೇವ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ರೈಟ್. ಸೊ ಇದರಲ್ಲಿ ಏನೇನ್ ಟಾಪಿಕ್ಸ್ ಇರುತ್ತೆ ನಾನು ಹೇಳ್ತೀನಿ ನಿಮ್ಗೆ. ಒಂದು, ಈ ಯೂಸರ್ ಫಾರ್ಮ್ಸ್ ಅಂದ್ರೆ ಏನು, ಮತ್ತೆ ಇದ್ರ ಆಪ್ಷನ್ಸ್ ಹೆಂಗೆ ಇದು ಮಾಡಬೇಕು, ಯೂಸರ್ ಫಾರ್ಮ್ ಯಾವ ತರ ಕ್ರಿಯೇಟ್ ಮಾಡಬೇಕು, ಓಕೆ, ಅದರಲ್ಲಿ ಏನೇನು ಕಂಟ್ರೋಲ್ಸ್ ಇರುತ್ತೆ, ಓಕೆ. ಸೊ ಅದನ್ನ ನಾವು ನೋಡೋಣ. ಇದರಲ್ಲಿ ಎಕ್ಸ್ಪ್ಲನೇಷನ್ ತುಂಬಾ ಇರಲ್ಲ, ನಿಮ್ಗೆ ಪ್ರಾಕ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈ ಫಾರ್ಮ್ಸ್ ಏನಿದೆಯಲ್ಲ, ಇದನ್ನ ನೀವು ವರ್ಕ್ ಮಾಡಬೇಕು, ಯಾವ ತರ ಕಂಟ್ರೋಲ್ಸ್ ನಾನು ಅದಕ್ಕೆ ಅಪ್ಲೈ ಮಾಡಬೇಕು ಅಂತ ನಾನು ತಿಳ್ಕೊಬೇಕು. ಓಕೆ, ಫೈನ್. ಈಗ ಒಂದು ಫಾರ್ಮ್ ಅಂತ ತಗೊಂಡ್ರೆ ಒಂದು ಪ್ಲೇನ್ ಫಾರ್ಮ್ ಇರುತ್ತೆ. ಅದರಲ್ಲಿ ನಾನು ಒಂದು ಹೆಸರು ಟೈಪ್ ಮಾಡಬೇಕು ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ತಗೋತೀನಿ, ಅಥವಾ ಒಂದು ಲಿಸ್ಟ್ ಇರುತ್ತೆ, ಆ ಲಿಸ್ಟ್ ನಾನು ಯಾವ್ದೋ ಒಂದು ಸೆಲೆಕ್ಟ್ ಮಾಡಬೇಕು, ಅವಾಗ ನಾನು ಕಾಂಬೋ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ. ಅಥವಾ ಒಂದು ಎಷ್ಟೊಂದು ಲಿಸ್ಟ್ ಇರುತ್ತೆ, ಆ ಲಿಸ್ಟ್ ಅಲ್ಲಿ ನಾನು ಎಷ್ಟೊಂದು ವ್ಯಾಲ್ಯೂಸ್ ನ ಸೆಲೆಕ್ಟ್ ಮಾಡಬೇಕು, ಅವಾಗ ನಾನು ಲಿಸ್ಟ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ತರ ಡಿಫ್ರೆಂಟ್ ಕಂಟ್ರೋಲ್ಸ್ ಇರುತ್ತೆ. ಆ ಕಂಟ್ರೋಲ್ಸ್ ನ ಯೂಸ್ ಮಾಡಿಕೊಂಡು ನಾನು ಯೂಸರ್ ಫಾರ್ಮ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸರಿ, ನಾನು ಇಲ್ಲಿ ಹೋದ್ರೆ ಇವಾಗ ಒಂದು ಫೈಲ್ ಇದೆ, ಯೂಸರ್ ಫಾರ್ಮ್ ಮಾಡ್ಯೂಲ್ ಅಂತೇಳಿ. ನಾನು ಇದನ್ನ ನಿಮಗೆ ಶೇರ್ ಮಾಡಿದ್ದೀನಿ, ಇದನ್ನ ನೀವು ನೋಡ್ಕೋಬಹುದು. ಇದರಲ್ಲಿ ನಾನು ತೋರಿಸ್ತೀನಿ ಫಾರ್ಮ್ ಅಂದ್ರೆ ಯಾವ ತರ ಇರುತ್ತೆ ಅಂತ. ನೋಡಿ, ಈ ತರ ಒಂದು ಫಾರ್ಮ್ ಇರುತ್ತೆ. ಈ ಫಾರ್ಮ್ ಅಲ್ಲಿ ನಾನು ಇವಾಗ ಇದನ್ನ ರನ್ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ಫಾರ್ಮ್ ಬರುತ್ತೆ. ಈ ಫಾರ್ಮ್ ಅಲ್ಲಿ ನಾನು ಏನೇ ಎಂಟರ್ ಮಾಡಿದ್ರು ಅದು ಹೋಗ್ಬಿಟ್ಟು ನನಗೆ ಡೇಟಾ ಬೇಸ್ ಅಲ್ಲಿ ಸೇವ್ ಆಗ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ಯೂಸರ್ ಫಾರ್ಮ್ ಇದೆ, ಇಲ್ಲೊಂದು ಫಾರ್ಮ್ ಇದೆ, ನನಗೆ ಇವಾಗ ಇಲ್ಲಿ ಡೀಟೇಲ್ಸ್ ಸೇವ್ ಆಗಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲೊಂದು ಓಪನ್ ಫಾರ್ಮ್ ಅಂತಿದೆ, ನಾನು ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಫಾರ್ಮ್ ಬರುತ್ತೆ. ಸೊ ನಾನು ಇವಾಗ ಇಲ್ಲಿ ಎಂಟರ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಏಜ್ ಟೈಪ್ ಮಾಡ್ತೀನಿ, ಜೆಂಡರ್ ಟೈಪ್ ಮಾಡ್ತೀನಿ, ಮೊಬೈಲ್ ನಂಬರ್ ಮತ್ತೆ ಇಮೇಲ್, ಮತ್ತೆ ಅಡ್ರೆಸ್. ಇಲ್ಲಿ ಬ್ರಾಂಚ್ ಅಂದ್ರೆ ನೋಡಿ, ಇಲ್ಲೋ ಕ್ಲಿಕ್ ಮಾಡ್ತೀನಿ, ಒಂದು ಬ್ರಾಂಚ್ ಇರುತ್ತೆ, ಯಾವ್ದೋ ಒಂದು ಬ್ರಾಂಚ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನನಗೆ ಏನೇನು ಕೋರ್ಸ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ ಸಬ್ಮಿಟ್ ಅಂತ ಕೊಟ್ರೆ ನನಗೆ ಈ ಡೀಟೇಲ್ಸ್ ಎಲ್ಲ ಬಂದು ಇಲ್ಲಿ ಕುತ್ಕೋಬೇಕು. ಇಲ್ಲಿ ಈ ತರ ಇಲ್ಲಿ ಸೇವ್ ಆಗುತ್ತೆ. ಸೊ ಈ ತರ ಮಾಡೋದಕ್ಕೆ ನಾನೇನ್ ಮಾಡ್ತೀನಿ, ಯೂಸರ್ ಫಾರ್ಮ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದನ್ನ ಯಾವ ತರ ಮಾಡ್ಬೇಕು ಅಂತ ನಾನು ನಿಮ್ಗೆ ಇವತ್ತು ಕಲಿಸ್ಕೊಡ್ತೀನಿ. ಫೈಲ್ ಕ್ಲೋಸ್ ಮಾಡೋಣ. ಇಲ್ಲಿ ಒಂದು ಫೈಲ್ ತಗೊಂಡಿದ್ದೀನಿ, ಅದೇ ತರ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಇವಾಗ ಏನ್ ಮಾಡೋಣ ಅಂದ್ರೆ, ಆತರ ಒಂದು ಫಾರ್ಮ್ ನ ಕ್ರಿಯೇಟ್ ಮಾಡಿ ಸ್ಕ್ರಾಚ್ ಇಂದ ಅದನ್ನ ಪ್ರೋಗ್ರಾಮ್ ಮಾಡಿ ಅದು ಯಾವ ತರ ವರ್ಕ್ ಮಾಡ್ಬೇಕು ಅಂತ ನೋಡೋಣ. ಫಸ್ಟ್ ಇದನ್ನ ಸೇವ್ ಮಾಡ್ಬಿಡೋಣ. ಕಂಟ್ರೋಲ್ ಎಸ್, ಫೋಲ್ಡರ್ ಹೋಗೋಣ, ಬ್ರೌಸ್, enabled workbook, user form, right. ಇವಾಗ ನಾನು ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೇಮ್, ಏಜ್, ಜೆಂಡರ್, ಮೊಬೈಲ್, ಇಮೇಲ್ ಅಡ್ರೆಸ್, ಮತ್ತೆ ಅಡ್ರೆಸ್, ಬ್ರಾಂಚ್, ಮತ್ತೆ ಕೋರ್ಸ್ ಏನ್ ಆಪ್ಟೆಡ್ ಅಂತ. ಸೊ ಇಷ್ಟು ನಾನು ಇಲ್ಲಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೋಬೇಕು. ಇದಕ್ಕೊಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಸೊ ಫಾರ್ಮ್ ಕ್ರಿಯೇಟ್ ಮಾಡಕ್ಕೆ ಏನ್ ಮಾಡ್ತೀನಿ, ಆಲ್ಟ್ F11, ಇಲ್ಲಿ BB ಎಡಿಟರ್ ಹೋಗ್ತೀನಿ. ಇವಾಗ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಇನ್ಸರ್ಟ್, ಮತ್ತೆ ಇಲ್ಲಿ ಯೂಸರ್ ಫಾರ್ಮ್ ಅಂತ ಇರುತ್ತೆ. ಈ ಯೂಸರ್ ಫಾರ್ಮ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಒಂದು ಫಾರ್ಮ್ ಬರುತ್ತೆ, ಈ ತರ ಬ್ಲಾಂಕ್ ಫಾರ್ಮ್ ಇದು. ಈ ಬ್ಲಾಂಕ್ ಫಾರ್ಮ್ ನ ನಾನು ರನ್ ಮಾಡಿದ್ರೆ ನೋಡಿ,
ರನ್ ಮಾಡ್ತೀನಿ, ನನಗೆ ಈ ತರ ಒಂದು ಫಾರ್ಮ್ ಬರುತ್ತೆ. ಇಲ್ಲಿ ನಾನು ಕಂಟ್ರೋಲ್ಸ್ ಹಾಕ್ಬೇಕು. ಕಂಟ್ರೋಲ್ಸ್ ಅಂದ್ರೆ ಏನು? ಇವಾಗ ಇದೊಂದು ಫಾರ್ಮ್, ಇದು ಬ್ಲಾಂಕ್ ಫಾರ್ಮ್. ಇಲ್ಲೇನಿದೆಲ್ಲ ಇದು ಕಂಟ್ರೋಲ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಂಟ್ರೋಲ್ಸ್ ಇರುತ್ತೆ. ಇದ್ರಲ್ಲಿ ನನಗೆ ಟೆಕ್ಸ್ಟ್ ಬೇಕಂದ್ರೆ ಟೆಕ್ಸ್ಟ್ ಅಂದ್ರೆ ಲೇಬಲ್, ಟೆಕ್ಸ್ಟ್ ಬಾಕ್ಸ್ ಬೇಕಂದ್ರೆ ಇಲ್ಲಿ ಇದನ್ನ ತಗೋಬಹುದು, ಅಥವಾ ಕಾಂಬೋ ಬಾಕ್ಸ್ ಅಥವಾ ಲಿಸ್ಟ್ ಬಾಕ್ಸ್, ಈ ತರ ಡಿಫ್ರೆಂಟ್ ಕಂಟ್ರೋಲ್ಸ್ ಇರುತ್ತೆ. ಅಂದ್ರೆ ನನ್ನ ರಿಕ್ವೈರ್ಮೆಂಟ್ ಮೇಲೆ ನಾನೇನ್ ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ಸ್ ಹಾಕ್ತಾ ಹೋಗ್ತೀನಿ. ಇದರಲ್ಲಿ ತುಂಬಾ ಕಂಟ್ರೋಲ್ಸ್ ಇರುತ್ತೆ. ಅಕಸ್ಮಾತ್ ನನಗೆ ಇದಕ್ಕಿಂತ ಜಾಸ್ತಿ ಇಲ್ಲೇನಿದೆ ಇದೆಲ್ಲ ಒಂದು ಡಿಫಾಲ್ಟ್ ಕಂಟ್ರೋಲ್ಸ್. ಇದಕ್ಕಿಂತ ಜಾಸ್ತಿ ಕಂಟ್ರೋಲ್ಸ್ ಬೇಕಂದ್ರೆ ನಾ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಅಡಿಷನಲ್ ಕಂಟ್ರೋಲ್ಸ್ ಅಂತ ಕೊಡ್ತೀನಿ. ಅಡಿಷನಲ್ ಕಂಟ್ರೋಲ್ಸ್ ಅನ್ನು ಕೊಟ್ರೆ ನನ್ಗೆ ಇಲ್ಲಿ ತುಂಬಾ ಕಂಟ್ರೋಲ್ಸ್ ಇಲ್ಲಿರುತ್ತೆ. ಅಂದ್ರೆ ನನ್ನ ರಿಕ್ವೈರ್ಮೆಂಟ್ ಮೇಲೆ ನನ್ಗೆ ಏನ್ ಬೇಕೋ ಅದನ್ನ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಅಂತ ಕೊಟ್ರೆ ಅದಿಲ್ಲಿ ಆಡ್ ಆಗುತ್ತೆ. ಬಟ್ ನನ್ಗೆ ಇವಾಗ ಇಷ್ಟೇನ್ ಕಂಟ್ರೋಲ್ಸ್ ಇದೆ ಇಷ್ಟೇ ಸಾಕು. ಈಗ ಇಲ್ಲೊಂದು ಕಂಟ್ರೋಲ್ಸ್ ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ಸ್ ತಗೊಂಡು ಇವಾಗ ಈ ಡೇಟಾ ಬೇಸ್ ಅಲ್ಲಿ ಏನ್ ಡೇಟಾ ಇದೆಯಲ್ಲ ಇದನ್ನ ಸೇವ್ ಮಾಡೋದಕ್ಕೆ ನಾನು ಫಾರ್ಮ್ ಕ್ರಿಯೇಟ್ ಮಾಡ್ಕೋತೀನಿ. ಸರಿ, ಇವಾಗ ಫಸ್ಟ್ ಬಂದು ನಾನು ಡೇಟಾ ಬೇಸ್ ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ಇನ್ಫಾರ್ಮೇಶನ್ ಏನೇನು ಕಲೆಕ್ಟ್ ಮಾಡ್ಕೋಬೇಕು ಅಂತ ನೋಡಿ. ನೇಮ್ ಅಂದ್ರೆ ಅದು ಟೆಕ್ಸ್ಟ್ ನಾನು ಟೈಪ್ ಮಾಡಿ ಅಲ್ಲಿ ಸೇವ್ ಮಾಡ್ತೀನಿ. ಏಜ್ ಕೂಡ ನಾನು ಟೈಪ್ ಮಾಡಿ ಅಲ್ಲಿ ಸೇವ್ ಮಾಡಬಹುದು. ಜೆಂಡರ್ ಅಂದ್ರೆ ಮೇಲ್ ಅಥವಾ ಫಿಮೇಲ್ ಅಂತ ಇರುತ್ತೆ, ಎರಡು ಆಪ್ಷನ್. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಒಂದು ಆಪ್ಷನ್ ಬಟನ್ ಅಂತ ತಗೋಬಹುದು, ಇಲ್ಲಾಂದ್ರೆ ಟೈಪ್ ಮಾಡಕ್ಕೂ ಬಿಡಬಹುದು. ಬಟ್ ಟೈಪ್ ಮಾಡಕ್ ಬಿಟ್ಟಾಗ ಏನಾಗುತ್ತೆ, ಜನಗಳು ಕೆಲವು ಟೈಮ್ ಮೇಲ್ ಅಂತಿದ್ರೆ MAIL ಅಂತ ಟೈಪ್ ಮಾಡಬಹುದು, ಅಥವಾ MALE ಅನ್ನೋದಕ್ಕೆ ಬೇರೆ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಹುದು. ಅದಕ್ ಬದಲು ನಾನು ಅವ್ರಿಗೆ ಸೆಲೆಕ್ಷನ್ ಕೊಟ್ಬಿಡ್ಬೋದು, ಅಂದ್ರೆ ಐದರ್ ಮೇಲ್ ಆರ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ. ಮೊಬೈಲ್ ನಂಬರ್ ಅದು ಎಂಟರ್ ಮಾಡ್ಲೇಬೇಕಾಗತ್ತೆ, ಇಮೇಲ್ ಅಡ್ರೆಸ್ ಎಂಟರ್ ಮಾಡ್ಬೇಕಾಗತ್ತೆ, ಅಡ್ರೆಸ್ ಎಂಟರ್ ಮಾಡ್ಬೇಕಾಗತ್ತೆ. ಬ್ರಾಂಚ್ ಬಂದು ನಾನು ಮತ್ತೆ ಅವ್ರಿಗೆ ಸೆಲೆಕ್ಷನ್ ಅಂತ ಕೊಡ್ಬೋದು. ಕ್ಲಿಕ್ ಮಾಡೋದಾಗ ನನಗೆ ಡ್ರಾಪ್ ಡೌನ್ ಕೊಡ್ಬೋದು. ಡ್ರಾಪ್ ಡೌನ್ ಕೊಟ್ರೆ ನನಗೆ ಯಾವ ಬ್ರಾಂಚ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಬ್ರಾಂಚ್ ಸೆಲೆಕ್ಟ್ ಮಾಡ್ಬೋದು. ಕೋರ್ಸಸ್ ಬಂದು ಮಲ್ಟಿಪಲ್ ಸೆಲೆಕ್ಷನ್, ಅಂದ್ರೆ ನಾನು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ತರ ನಾನು ಫಸ್ಟ್ ನನ್ನ ಡೇಟಾ ಬೇಸ್ ಅಲ್ಲಿ ಡೇಟಾನ ಯಾವ ತರ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಬೇಸ್ಡ್ ಆನ್ ದೀಸ್ ಕಾಲಮ್ಸ್, ಅಂದ್ರೆ ನಾನು ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಆ ಕಾಲಮ್ ಮೇಲೆ, ಆ ಡೇಟಾ ಮೇಲೆ ನಾನು ಕಂಟ್ರೋಲ್ಸ್ ನ ಕ್ರಿಯೇಟ್ ಮಾಡಬೇಕು. ಸರಿ, ಇವಾಗ ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ನನಗೊಂದು ಬ್ಲಾಂಕ್ ಫಾರ್ಮ್ ಇದೆ. ಫಸ್ಟ್ ನೇಮ್ ಇದೆ, ಏಜ್ ಇದೆ, ಜೆಂಡರ್ ಇದೆ. ಸೊ ಈ ತರ ಎಷ್ಟೊಂದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕಾಲಮ್ಸ್ ಇದೆ. ಏನ್ ಮಾಡ್ತೀನಿ, ಫಸ್ಟ್ ಇಲ್ಲಿ ಲೇಬಲ್ ಇದೆ, ಈ ಲೇಬಲ್ ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ತಗೋತೀನಿ. ಇಲ್ಲಿ ನೇಮ್, ಸೊ ಈ ತರ ಲೇಬಲ್ ಕೊಟ್ರೆ ನನ್ಗೆ ಗೊತ್ತಾಗುತ್ತೆ ಅವಾಗ ನಾನು ಇಲ್ಲಿ ಏನ್ ಎಂಟರ್ ಮಾಡಬೇಕು ಅಂತ. ಇದನ್ನ ಎಲ್ಲಿಡೋಣ, ಈ ತರ. ನೆಕ್ಸ್ಟ್ ಬಂದು ಇದು ಬಂದು ಲೇಬಲ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಈ ತರ ಇನ್ಕ್ರೀಸ್ ಮಾಡ್ಕೊ. ರೈಟ್, ಇದು ಬಂದು ನನಗೆ ಟೆಕ್ಸ್ಟ್ ಬಾಕ್ಸ್. ಸೊ ಇಲ್ಲಿ ನೋಡಿ, ಇವಾಗ ನಾನು ರನ್ ಮಾಡ್ತೀನಿ. ರನ್ ಮಾಡಿ ನಾನು ಇಲ್ಲಿ ಟೈಪ್ ಮಾಡಬಹುದು ಇದನ್ನ. ಸೊ ನಂಗೆ ಇಲ್ಲಿ ಏನ್ ಬೇಕೋ ಅದನ್ನ ಟೈಪ್ ಮಾಡ್ಕೊಂಡು ಇಲ್ಲಿ ಸೇವ್ ಮಾಡ್ಕೋಬಹುದು. ಸೊ ಇದು ಟೆಕ್ಸ್ಟ್ ಬಾಕ್ಸ್. ನನಗೆ ಏನಾದ್ರು ಪ್ರಾಪರ್ಟೀಸ್ ಚೇಂಜ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು F4 ಕ್ಲಿಕ್ ಮಾಡಿದ್ರೆ ನನಗೆ ಪ್ರಾಪರ್ಟಿ ವಿಂಡೋ ಬರುತ್ತೆ. ಸೊ ಇಲ್ಲಿ ನಾನು ಏನ್ ಬೇಕಾದ್ರೂ ಪ್ರಾಪರ್ಟೀಸ್ ನ ಚೇಂಜ್ ಮಾಡ್ಕೋಬಹುದು. ಸೇ ಇಲ್ಲಿ ನಾನು ಇವಾಗ ಈ ಇದು ಬಂದು ಈ ತರ ಇದೆ ಬಾಕ್ಸ್, ನಂಗೆ ಸ್ವಲ್ಪ ಬೇರೆ ಡಿಸೈನ್ ತರ ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಅಂತ ಇರುತ್ತೆ, ಈ ಸ್ಪೆಷಲ್ ಎಫೆಕ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಫ್ಲಾಟ್ ಅಂತ ಇರುತ್ತೆ, ನನಗೆ ಈ ತರ ಬರುತ್ತೆ. ಸೊ ರನ್ ಮಾಡಿದಾಗ ನನಗೆ ಈ ತರ ತೋರಿಸುತ್ತದು ಫ್ಲಾಟ್ ಆಗಿ. ಇಲ್ಲ ನನ್ಗೆ ಬೇರೆ ತರ ಡಿಸೈನ್ ಬೇಕು, ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಸ್ಪೆಷಲ್ ಎಫೆಕ್ಟ್ ನೋಡಿ ರೇಸ್ಡ್, ಇದು ಡಿಫಾಲ್ಟ್ ಸಂಕನ್ ಅಂತ. ಎಚ್ಡ್ ಅಂದ್ರೆ ಈ ತರ ಬರುತ್ತೆ. ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಕ್ಕೆ. ಸೊ ನಿಮ್ಗೆ ಯಾವ ತರ ಅನ್ಸುತ್ತೆ ಆ ತರ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸರಿ, ಇವಾಗ ನೇಮ್ ಬಂತು, ನನ್ಗೊಂದು ಟೆಕ್ಸ್ಟ್ ಬಾಕ್ಸ್ ಕೊಟ್ಟೆ. ನೆಕ್ಸ್ಟ್ ಬಂದು ಏಜ್ಗೆ ನಾನು ಮತ್ತೆ ಇನ್ನೊಂದ್ಸತಿ ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಇದನ್ನೇ ಕಾಪಿ ಮಾಡ್ಕೋಬಹುದು. ಯಾಕಂದ್ರೆ ಪ್ರಾಪರ್ಟೀಸ್ ಚೇಂಜ್ ಮಾಡಿರ್ತೀನಿ. ನೀವು ಅಕಸ್ಮಾತ್ ಏನಾದ್ರು ಯೂಸರ್ ಕಂಟ್ರೋಲ್ಸ್ ಈ ತರ ಕಂಟ್ರೋಲ್ಸ್ ನ ಕ್ರಿಯೇಟ್ ಮಾಡ್ತಿದ್ರೆ ಒಂದು ಪ್ರಾಪರ್ಟಿ ನೀವು ಚೇಂಜ್ ಮಾಡಿದಾಗ ಅದನ್ನೇ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಪ್ರತಿ ಕಂಟ್ರೋಲ್ಗೂ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನೇ ಕಾಪಿ ಮಾಡ್ಕೊಂಡ್ಬಿಡ್ತೀನಿ. Ctrl+C Ctrl+V ನೋಡಿ, ಇನ್ನೊಂದು ಕಾಪಿ ಬಂತು. ನಿಮ್ಗೆ ಬೇಕಿದ್ರೆ ಇಲ್ಲಿ ಇನ್ನೊಂದ್ಸತಿ ಕ್ರಿಯೇಟ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ನಿಮ್ಗೆ ಇದೇ ಪ್ರಾಪರ್ಟೀಸ್ ಮತ್ತೆ ಇಲ್ಲಿ ಹೋಗಿ ಚೇಂಜ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಹೋಗ್ತೀನಿ, ಇದನ್ನ ಏಜ್ ಅಂತ ಕೊಡ್ತೀನಿ. ಇದನ್ನ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನನಗೆ ಇಷ್ಟು ದೊಡ್ಡ ಕಂಟ್ರೋಲ್ ಬೇಕಾಗಿಲ್ಲ. ಇಷ್ಟಾದ್ರೆ ಸಾಕು ಏಜ್. ನೆಕ್ಸ್ಟ್ ಬಂದು ಜೆಂಡರ್. ಇಲ್ಲಿ ಜೆಂಡರ್ ಇದೆ. ಈ ಜೆಂಡರ್ ಒಂದು ಆಪ್ಷನ್ ಅಂತ ಹೇಳಿದೆ, ಅಂದ್ರೆ ಮೇಲ್ ಅಂತ ಇರ್ಬೋದು ಅಥವಾ ಫಿಮೇಲ್ ಅಂತ ಇರ್ಬೋದು.
ಸೊ ಏನ್ ಮಾಡ್ತೀನಿ, ಇಲ್ಲಿ ನಾನು ಟೆಕ್ಸ್ಟ್ ಬಾಕ್ಸ್ ಕೊಡೋ ಬದಲು ಇಲ್ಲಿ ಆಪ್ಷನ್ ಬಟನ್ ಅಂತ ಇರುತ್ತೆ. ಇದಕ್ಕೆ ರೇಡಿಯೋ ಬಟನ್ ಅಂತಾನೂ ಕರೀತಾರೆ, ಇಲ್ಲಾಂದ್ರೆ ಆಪ್ಷನ್ ಬಟನ್ ಅಂತಾನೂ ಕರೀತಾರೆ. ಆಪ್ಷನ್ ಅಂದ್ರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ಸೊ ಇದನ್ನ ನಾನು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಸಾಕು. ನೋಡಿ, ಇಲ್ಲೋದ್ರೆ ನನಗೆ ಇದನ್ನ ನೇಮ್ ಚೇಂಜ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ಇಲ್ಲಿ ನಿಮ್ಗೆ ಕಷ್ಟ ಆದ್ರೆ ಚೇಂಜ್ ಮಾಡಕ್ಕೆ, ಇಲ್ಲಿ ಪ್ರಾಪರ್ಟೀಸ್ಗೆ ಹೋಗಿ ಇಲ್ಲಿ ಕ್ಯಾಪ್ಷನ್ ಅಂತ ಇರುತ್ತೆ, ಇಲ್ಲೂ ಕೂಡ ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಮೇಲ್ ಅಂತ ಕೊಡ್ತೀನಿ. ಸರಿ, ಇದನ್ನ ಸ್ವಲ್ಪ ಚಿಕ್ಕನ್ ಮಾಡ್ಕೊಳ್ಳೋಣ. ಇದನ್ನ ಮತ್ತೆ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್-C ಕಂಟ್ರೋಲ್-V. ಮತ್ತೆ ಇದನ್ನ ಇಲ್ಲಿಟ್ರೆ ಇಲ್ಲ, ನೀವು ಇದನ್ನ ಫಿಮೇಲ್ ಅನ್ನು ನೋಡ್ಬೋದು. ಫಿಮೇಲ್ ನೋಡಿ, ಮೇಲ್ ಮತ್ತೆ ಫಿಮೇಲ್. ಇದು ಇವಾಗ ಜಸ್ಟ್ ಮೇಲ್ ಅಥವಾ ಫಿಮೇಲ್ ಅಂತಿದೆ, ಇದೇನು ಅಂತ ಗೊತ್ತಿಲ್ಲ. ಇದಕ್ಕೆ ಜೆಂಡರ್ ಅಂತ ನಾವು ಲೇಬಲ್ ಕೊಡೋಣ. ಕಂಟ್ರೋಲ್-C ಕಂಟ್ರೋಲ್-V. ಎಲ್ಲದಕ್ಕೂ ಲೇಬಲ್ ಕೊಟ್ರೆ ನಮ್ಗೆ ಏನ್ ಕಂಟ್ರೋಲ್ ಯೂಸ್ ಮಾಡ್ತಿದೀವಿ ಅದು ಈಸಿಗೆ ಅರ್ಥ ಆಗುತ್ತೆ. ಸೊ ಜೆಂಡರ್ ಇದು ಬೇಕಾದ್ರೆ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ, ಅಲೈನ್ ಮಾಡ್ಬೋದು ಇದೇ ತರ. ಸರಿ, ಅಲೈನ್ಮೆಂಟ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಯೂಸರ್ ಫಾರ್ಮ್ ಅಂತ ಇರುತ್ತೆ ನೋಡಿ, ಇಲ್ಲಿ ಇರುತ್ತಲ್ಲ, ಇಲ್ಲಿ ಕೂಡ ನೀವು ಅಲೈನ್ಮೆಂಟ್ ಮಾಡ್ಕೋಬಹುದು ಈ ತರ, ಹಿಂಗೆ ಈ ತರ. ಇಲ್ಲಿ ಇದನ್ನ ಪ್ಲೇಸ್ ಮಾಡ್ಕೋತೀನಿ. ಸರಿ, ಇದು ಜೆಂಡರ್ ಆಯ್ತು. ನೆಕ್ಸ್ಟ್ ಮೊಬೈಲ್ ಮತ್ತೆ ಇಮೇಲ್ ಮತ್ತೆ ಅಡ್ರೆಸ್, ಈ ಮೂರನ್ನು ಟೆಕ್ಸ್ಟ್ ಬಾಕ್ಸ್ ತಗೋಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ನೇಮು ಮತ್ತೆ ಈ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಮೊಬೈಲ್ ಅಂತ ನೇಮ್ ಮಾಡ್ತೀನಿ, ಮೊಬೈಲ್. ಸೊ ಇಲ್ಲ ಟೆಕ್ಸ್ಟ್ ಬಾಕ್ಸ್ ಇದೆ. ಸರಿ, ಮತ್ತೆ ಇನ್ನೊಂದ್ಸತಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಇಮೇಲ್ ಅಂತ ಚೇಂಜ್ ಮಾಡ್ತೀನಿ, ಇಮೇಲ್. ನೆಕ್ಸ್ಟ್ ಬಂದು ಅಡ್ರೆಸ್, ಕಂಟ್ರೋಲ್-V. ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತೀನಿ, ಇಲ್ಲಿ ಅಡ್ರೆಸ್. ಸರಿ, ಇವಾಗ ಅಡ್ರೆಸ್ ಅಂದ್ರೆ ನನಗೆ ಬರೀ ಒಂದೇ ಲೈನ್ ಅಲ್ಲಿ ಇರಲ್ಲ, ಅದು ಸ್ವಲ್ಪ ಜಾಸ್ತಿ ಟೆಕ್ಸ್ಟ್ ತಗೋಬಹುದು. ಅದಕ್ಕೆ ಏನ್ ಮಾಡ್ತೀನಿ, ಬೇಕಾದ್ರೆ ಸ್ವಲ್ಪ ಇಲ್ಲಿ ತರ ಇನ್ಕ್ರೀಸ್ ಮಾಡ್ಕೋಬಹುದು. ಇದನ್ನ ನೋಡಿ, ಪ್ರಾಪರ್ಟೀಸ್ ಎಲ್ಲ ಹಂಗೆ ಇದೆ. ಸರಿ, ಇಷ್ಟ ಆಯ್ತು. ನೆಕ್ಸ್ಟ್ ಬಂದು ಬ್ರಾಂಚ್. ನನಗೆ ಇವಾಗ ಮತ್ತೆ ಇದು ಈ ತರ ನೀವು ಒಂದೇ ಫಾರ್ಮ್ ಅಲ್ಲಿ ಈ ತರ ಒಂದ್ರ ಕೆಳಗೆ ಒಂದು ಹಾಕೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ ಫಾರ್ಮ್ ತುಂಬಾ ಉದ್ದ ಆಗ್ಬಿಡುತ್ತೆ. ಇಲ್ಲೂ ಸ್ವಲ್ಪ ಸ್ಪೇಸ್ ಇದೆ, ಬೇಕಿದ್ರೆ ನಾವು ಲೆಂತ್ ಮತ್ತೆ ವಿಡ್ತ್ ಅಡ್ಜಸ್ಟ್ ಮಾಡ್ಕೋಬಹುದು ಈ ತರ. ರೈಟ್, ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬ್ರಾಂಚ್ ಇಲ್ಲಿ ಕೊಡೋಣ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಬ್ರಾಂಚ್ ಇಲ್ಲಿ ಲೇಬಲ್ ತಗೋತೀನಿ, ಕಂಟ್ರೋಲ್-C ಕಂಟ್ರೋಲ್-V. ಇಲ್ಲಿ ಬ್ರಾಂಚ್ ಅಂತ ಕೊಡ್ತೀನಿ. ರೈಟ್, ಇವಾಗ ಇಲ್ಲಿ ಬಂದು ನಾನು ಬ್ರಾಂಚ್ ಈ ತರ ಟೆಕ್ಸ್ಟ್ ಬಾಕ್ಸ್ ಕೊಡಬಹುದು. ಅವ್ರೇನ್ ಮಾಡ್ತಾರೆ, ಇಷ್ಟ ಬಂದಿದ್ದು ಟೈಪ್ ಮಾಡ್ತಾರೆ. ಬಟ್ ನನಗೆ ಆತರ ಬೇಡ, ಸೆಲೆಕ್ಷನ್ ಇರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಂಬೋ ಬಾಕ್ಸ್ ಅಂತಿದೆ, ಕ್ಲಿಕ್ ಮಾಡ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ನನಗೊಂದು ಕಾಂಬೋ ಬಾಕ್ಸ್ ಬರುತ್ತೆ. ಸರಿ, ಇದನ್ನು ಬೇಕಾದ್ರೆ ನಾನು ಈ ಸ್ಟೈಲ್ ಏನಿದೆ ಆತರ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಾನು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಸ್ಟೈಲ್ ಅಂತ ಇರುತ್ತೆ, ಇದು ಸ್ಪೆಷಲ್ ಎಫೆಕ್ಟ್ ಅಂತ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇದನ್ನು ಅಷ್ಟೇ ಇಲ್ಲಿ ಎಚ್ ಅಂತ ಕೊಟ್ಬಿಡೋಣ. ನೋಡಿ, ಆಲ್ಮೋಸ್ಟ್ ಸಿಮಿಲರ್ ಅದೇ ತರ ಬರುತ್ತೆ. ಬಟ್ ಏನಂದ್ರೆ ಇಲ್ಲಿ ಒಂದು ಡ್ರಾಪ್ ಡೌನ್ ಬರುತ್ತೆ ಈ ತರ. ಇದಕ್ಕೆ ಟೆಕ್ಸ್ಟ್ ಹೆಂಗ್ ಹಾಕ್ಬೇಕು ಅದು ಆಮೇಲೆ ಹೇಳ್ಕೊಡ್ತೀನಿ. ನೋಡಿ ಈ ತರ. ಸರಿ, ನೆಕ್ಸ್ಟ್ ಬಂದು ಲಿಸ್ಟ್ ಆಫ್ ಕೋರ್ಸಸ್. ಅವರು ಮಲ್ಟಿಪಲ್ ಕೋರ್ಸಸ್ ಸೆಲೆಕ್ಟ್ ಮಾಡಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಕೋರ್ಸಸ್ ಅಂತ ಕೊಡೋಣ. ರೈಟ್, ಇಲ್ಲಿ ನನಗೆ ಇವಾಗ ಸೆಲೆಕ್ಷನ್ ಬರಬೇಕು. ಡ್ರಾಪ್ ಡೌನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದೇ ಸೆಲೆಕ್ಷನ್, ಒಂದು ಕ್ಲಿಕ್ ಮಾಡಿದ್ರೆ ಒಂದು ಸೆಲೆಕ್ಷನ್ ಮಾಡಬಹುದು. ಬಟ್ ಲಿಸ್ಟ್ ಬಾಕ್ಸ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಇಲ್ಲಿ ಇರುತ್ತೆ, ಅದನ್ನ ನಾನು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಲಿಸ್ಟ್ ಬಾಕ್ಸ್ ಅಂತ ಇರುತ್ತೆ, ಇಲ್ಲಿ ಇದನ್ನ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ಈ ತರ ಇದನ್ನ ಕೊಡ್ತೀನಿ. ಮಲ್ಟಿಪಲ್ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ, ನನಗೆ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸರಿ, ನೆಕ್ಸ್ಟ್ ಇದೆಲ್ಲ ಬಂದು ನಾನು ಎಂಟರ್ ಮಾಡ್ತೀನಿ. ಇದನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಈ ಸ್ಪೆಷಲ್ ಎಫೆಕ್ಟ್ ಇಲ್ಲಿ ಹೋಗ್ಬಿಟ್ಟು ಇದನ್ನು ಎಚ್ ಅಂತ ಕೊಡಿ. ಯೂಶಲಿ ನಾನು ಎಚ್ ಅಂತ ಕೊಡ್ತೀನಿ, ಯಾಕಂದ್ರೆ ಇದು ನೋಡಕ್ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಯಾವ ತರ ಬೇಕೋ ಆ ತರ ಸ್ಪೆಷಲ್ ಎಫೆಕ್ಟ್ ನ ಕೊಟ್ಕೋಬಹುದು. ನೋಡಿ, ಇದು ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಸರಿ, ಇವಾಗ ಬಂದು ಇದೆಲ್ಲ ಆಯ್ತು, ಇದೆಲ್ಲ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ಮೇಲೆ ಇದು ಹೋಗ್ಬಿಟ್ಟು ಇಲ್ಲಿ ಸೇವ್ ಆಗ್ಬೇಕು. ಸೊ ಸೇವ್ ಆಗೋದಕ್ಕೆ ನಾ ಏನ್ ಮಾಡ್ತೀನಿ, ಒಂದು ಬಟನ್ ಕೊಡಬೇಕು. ಓಕೆ, ಸಬ್ಮಿಟ್ ಅಥವಾ ಕ್ಯಾನ್ಸಲ್, ನಿಮ್ಗೆ ಏನ್ ಬೇಕೋ ಅದನ್ನ ಇಲ್ಲಿ ಕೊಡಬಹುದು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಮಾಂಡ್ ಬಟನ್ ಅಂತ ಇರುತ್ತೆ, ಇಲ್ಲಿ ಇದು ಕಮಾಂಡ್ ಬಟನ್, ಇದನ್ನ ಕ್ಲಿಕ್ ಮಾಡಿ
ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಒಂದು ಬಟನ್ ಬರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಓಕೆ ಅಂತ ನಾನು ಕೊಡ್ಬೋದು, ಸಬ್ಮಿಟ್ ನಿಮ್ಗೆ ಏನ್ ಬೇಕೋ ಅದನ್ನ ಇಲ್ಲಿ ಕೊಟ್ಬೋದು. ಇದು ಬೇಕಾದ್ರೆ ಸ್ವಲ್ಪ ನಾನು ಇದನ್ನ ರೆಡ್ಯೂಸ್ ಮಾಡ್ಕೋತೀನಿ. ಇದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಕ್ಯಾನ್ಸಲ್ ಅಂತಾನು ಕೊಡೋಣ. ಸೊ ಕ್ಯಾನ್ಸಲ್ ಅಂದ್ರೆ ಅಕಸ್ಮಾತ್ ನಾನು ಎಂಟರ್ ಮಾಡಿರೋದು ಬೇಡ ಅಂದ್ರೆ ಇದನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು. ಈಗ ಇದನ್ನ ಇಲ್ಲಿ ಸ್ವಲ್ಪ ಈ ತರ ಮಾಡ್ತೀವಿ ನೋಡಿ. ಇವಾಗ ಒಂದು ಫಾರ್ಮ್, ಯೂಸರ್ ಫಾರ್ಮ್ ರೆಡಿ ಆಯ್ತು. ಈಗ ಇದನ್ನ ಕ್ಲಿಕ್ ಮಾಡಿದ್ರೆ ರನ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಬಟ್ ಇದಕ್ಕೆ ಯಾವ್ದು ಪ್ರೋಗ್ರಾಮ್ ಬರ್ದಿಲ್ಲ ಇನ್ನು, ಇದು ಜಸ್ಟ್ ಒಂದು ಡಮ್ಮಿ ಫಾರ್ಮ್ ಅಷ್ಟೇ. ಇದು ಡಿಸೈನ್ ಅಂತ ಕರಿತೀವಿ. ಸೊ ನಾನು ಫಸ್ಟ್ ಯಾವುದೇ ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಡಿಸೈನ್ ರೆಡಿ ಮಾಡ್ಕೋಬೇಕು. ಏನನ್ನೆಲ್ಲ ಕಂಟ್ರೋಲ್ಸ್ ಬೇಕು, ಆ ಡೇಟಾ ಪ್ರಕಾರ ಇಲ್ಲಿ ಏನಿದೆ ಡೇಟಾ ಅದ್ರ ಪ್ರಕಾರ ಕಂಟ್ರೋಲ್ಸ್ ಹಾಕೊಂಡು ಇಲ್ಲಿ ಫಾರ್ಮ್ಸ್ ನಾನು ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಪ್ರೋಗ್ರಾಮ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಬಂದು ಡಿಸೈನ್. ಸೊ ಡಿಸೈನ್ ಆಯ್ತು. ಸೆಕೆಂಡ್ ಸ್ಟೆಪ್ ಬಂದು ಈ ಕಂಟ್ರೋಲ್ಸ್ ಏನ್ ನಾನು ಇಲ್ಲಿ ಹಾಕಿರ್ತೀನಲ್ಲ ಇದನ್ನ ರೀನೇಮ್ ಮಾಡಬೇಕು. ಯಾಕೆ ಅಂದ್ರೆ ನೋಡಿ, ಇವಾಗ ನಾನೊಂದು ಪ್ರೋಗ್ರಾಮ್ ಬರೀತೀನಿ. ಪ್ರೋಗ್ರಾಮ್ ಬರೀಬೇಕಾದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಮೇಲೆ ಪ್ರೋಗ್ರಾಮ್ ಬರೀತೀನಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಟೆಕ್ಸ್ಟ್ ಬಾಕ್ಸ್ 1 ಅಂತ ಇರುತ್ತೆ. ಸರಿ, ಮತ್ತೆ ನಾನು ಯೂಸರ್ ಫಾರ್ಮ್ ಹೋಗ್ತೀನಿ. ಇಲ್ಲಿ ನೋಡಿ ಇಲ್ಲಿ ಏಜ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಬಾಕ್ಸ್ 2 ಅಂತಿದೆ. ನನಗೆ ಈ ತರ ಎಷ್ಟೊಂದು ಕಂಟ್ರೋಲ್ಸ್ ಇದ್ರೆ ಟೆಕ್ಸ್ಟ್ ಬಾಕ್ಸ್ 1, ಟೆಕ್ಸ್ಟ್ ಬಾಕ್ಸ್ 2, ಟೆಕ್ಸ್ಟ್ ಬಾಕ್ಸ್ 3 ಅಂತಿದ್ರೆ ನನಗೆ ಗೊತ್ತಾಗಲ್ಲ ಆ ಟೆಕ್ಸ್ಟ್ ಬಾಕ್ಸ್ ನಾನು ಏಜ್ ಯೂಸ್ ಮಾಡ್ತಾ ಇದೀನಾ, ನೇಮ್ ಯೂಸ್ ಮಾಡ್ತಾ ಇದೀನಾ, ಅಥವಾ ಜೆಂಡರ್ ಯೂಸ್ ಮಾಡ್ತಾ ಇದೀನಾ ಅಂತ. ಸೊ ಅದಕ್ಕೆ ನಾವು ಯಾವತ್ತು ಏನ್ ಮಾಡ್ಬೇಕು ಅಂದ್ರೆ ಆಲ್ವೇಸ್ ಶೇಪ್ಸ್, ಕಂಟ್ರೋಲ್ಸ್ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ಸ್ ಆಗಲಿ ಅದನ್ನ ರೀನೇಮ್ ಮಾಡಬೇಕು. ನಾನು ಫಸ್ಟ್ ಕ್ಲಾಸಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಸೊ ಇದು ಒಂದು ಒಳ್ಳೆ ಗುಡ್ ಅಂದ್ರೆ ಇದು ಒಂದು ಒಳ್ಳೆ ಪ್ರಾಕ್ಟೀಸ್ ಇದೆ. ಸೊ ಗುಡ್ ಪ್ರಾಕ್ಟೀಸ್. ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಆತರ ನೇಮಿಂಗ್ ಆಫ್ ದಿ ಆಬ್ಜೆಕ್ಟ್ಸ್ ಅಥವಾ ನಿಮ್ಗೆ ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾ ಹೋದಾಗ ಪ್ರೋಗ್ರಾಮ್ ಬರಿಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ಅಕಸ್ಮಾತ್ ಬೇರೆ ಯಾರಾದ್ರೂ ಆ ಪ್ರೋಗ್ರಾಮ್ ನೋಡಿದ್ರು ಈಸಿಗೆ ಅರ್ಥ ಆಗ್ಬೇಕು. ಸೊ ನಿಮ್ಮೊಬ್ಬರಿಗೆ ಅರ್ಥ ಆಗ್ಬಿಟ್ರೆ ಸಾಲದು. ಪ್ರೋಗ್ರಾಮ್ ಹೆಂಗಿರ್ಬೇಕು ಅಂದ್ರೆ ಬೇರೆಯವ್ರಿಗೆ ಕೂಡ ಅರ್ಥ ಆಗ್ಬೇಕು. ರೈಟ್. ನೆಕ್ಸ್ಟ್ ಇದನ್ನ ರೀನೇಮ್ ಮಾಡಿ ಸೆಲೆಕ್ಟ್ ಮಾಡಿ. ಹೆಂಗ್ ರೀನೇಮ್ ಮಾಡೋದು? ಜಸ್ಟ್ F4 ಅಂತ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಬರುತ್ತೆ. ಪ್ರಾಪರ್ಟೀಸ್ ಬಂದಾಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ 1 ಅಂತ ಇರುತ್ತೆ. ಇಲ್ಲಿ ಪ್ರತಿ ಕಂಟ್ರೋಲ್ಗೂ ಒಂದು ಪ್ರಿಫಿಕ್ಸ್ ಹಾಕ್ಬೇಕು. ಅಂದ್ರೆ ವರ್ಕ್ ಶೀಟ್ಗೆ ನಾವು WKS ಅಂತ ಕೊಡ್ತಿದ್ವಿ, ಅಥವಾ ಶೇಪ್ಸ್ಗೆ SHP ಅಂತ. ಸೊ ಈ ತರ ನಾವು ಬೇರೆ ಬೇರೆ ಆಬ್ಜೆಕ್ಟ್ಸ್ಗೆ ನಾವು ಪ್ರಿಫಿಕ್ಸ್ ಕೊಡ್ತಾ ಇದ್ವಿ. ಸೊ ಅದೇ ತರ ಇಲ್ಲಿ ಈ ಕಂಟ್ರೋಲ್ಸ್ ಕೂಡ ಪ್ರಿಫಿಕ್ಸ್ ಕೊಡೋಣ. ಟೆಕ್ಸ್ಟ್ ಬಾಕ್ಸ್ಗೆ TXT ಅಂತ ಕೊಟ್ಬಿಡೋಣ. TXT ಅಂತ ಕೊಟ್ಟು ಈ ಕಂಟ್ರೋಲ್ ಏನ್ ಇನ್ಪುಟ್ ತಗೊಳುತ್ತೆ, ನೇಮ್. ನಾನೇನ್ ಮಾಡ್ತೀನಿ, TXT ನೇಮ್ ಅಂತ ಕೊಡ್ತೀನಿ. ನೋಡಿ ಇವಾಗ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ TXT ನೇಮ್ ಅಂತ ಬರುತ್ತೆ. ಸೊ ನನ್ಗೆ ಈಸಿ ಗೊತ್ತಾಗ್ಬಿಡುತ್ತೆ, ಓಕೆ ಈ ಕಂಟ್ರೋಲ್ ಈ ಟೆಕ್ಸ್ಟ್ ಬಾಕ್ಸ್ ಏನಿದೆ ಇದು ನೇಮ್ಗೆ ಯೂಸ್ ಮಾಡ್ತಿದ್ದೀನಿ ಅಂತ. ಸರಿ. ಸೊ ಇದೇ ತರ ಎಲ್ಲಾ ಕಂಟ್ರೋಲ್ಸ್ಗೂ ಬೇಗ ರೀನೇಮ್ ಮಾಡ್ಬಿಡೋಣ. ಸೊ ಇದು ಸೆಕೆಂಡ್ ಸ್ಟೆಪ್. ಇಲ್ಲಿ ಹೋಗ್ಬಿಟ್ಟು TXT ಏಜ್. ರೈಟ್. ಇವಾಗ ಇಲ್ಲಿ ಜೆಂಡರ್ ಬರ್ತೀವಿ ನೋಡಿ, ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಅಂತಿದೆ. ಇದು ಆಪ್ಷನ್ ಬಟನ್. ಸೊ ಇದಕ್ಕೆ TXT ಅಂತ ಕೊಡಕ್ ಹೋಗ್ಬಿಡಿ. ಯಾಕಂದ್ರೆ TXT ಅಂದ್ರೆ ಬೇರೆ ಯಾರನ್ನು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅದು ಟೆಕ್ಸ್ಟ್ ಕಂಟ್ರೋಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಇದು ಸೆಲೆಕ್ಟ್ ಮಾಡ್ಬಿಟ್ಟು OPT ಮೇಲ್ ಅಂತ ಕೊಡ್ತೀನಿ. ನೋಡಿ OPT ಅಂದ್ರೆ ಆಪ್ಷನ್ ಬಟನ್, ಇದು ಮೇಲ್ಗೆ. ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ OPT ಫಿಮೇಲ್ ಅಂತ ಕೊಡ್ತೀನಿ. ಸರಿ. ನೆಕ್ಸ್ಟ್ ಬಂದು ಇಲ್ಲಿ ಮೊಬೈಲ್. ಇದು ಟೆಕ್ಸ್ಟ್ ಬಾಕ್ಸ್. ಸೆಲೆಕ್ಟ್ ಮಾಡಿ ಇಲ್ಲಿ TXT ಮೊಬೈಲ್. ನೆಕ್ಸ್ಟ್ ಇಲ್ಲಿ TXT ಇಮೇಲ್. ನೆಕ್ಸ್ಟ್ ಇಲ್ಲಿ TXT ಅಡ್ರೆಸ್. ಸೊ ಇದು ಆಯ್ತು. ಇಲ್ಲಿ ಬರೋಣ ಬ್ರಾಂಚ್. ಈ ಬ್ರಾಂಚ್ ಬಂದು ಇದು ಕಾಂಬೋ ಬಾಕ್ಸ್ ಅಥವಾ ಡ್ರಾಪ್ ಡೌನ್. ನಾನೇನ್ ಮಾಡ್ತೀನಿ, ಕಾಂಬೋ ಬಾಕ್ಸ್ಗೆ CMD ಅಂತ ಕೊಡ್ತೀನಿ, ಬ್ರಾಂಚ್. ನೆಕ್ಸ್ಟ್ ಬಂದಿದ್ದು ಲಿಸ್ಟ್ ಬಾಕ್ಸ್. ಇಲ್ಲಿ LST ಅಂತ ಕೊಡೋಣ, LST ಕೋರ್ಸ್. ಸೊ ಈ ತರ ಪ್ರತಿಯೊಂದಕ್ಕೂ ನಾನು ರೀನೇಮ್ ಮಾಡ್ತಾ ಹೋದ್ರೆ ನನಗೆ ಕಂಟ್ರೋಲ್ದು ಏನಿದೆಲ್ಲ ನೇಮ್ಸ್ ನನಗೆ ಈಸಿಗೆ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಈಸಿ ಪ್ರೋಗ್ರಾಮ್ ಬರೀಬಹುದು. ನೆಕ್ಸ್ಟ್ ಬಂದು ಇಲ್ಲಿ ಸಬ್ಮಿಟ್. ಸಬ್ಮಿಟ್ ಬಂದು CMD ಅಂದ್ರೆ ಕಮಾಂಡ್ ಬಟನ್ ಅಂತ, ಇಲ್ಲಾಂದ್ರೆ BTN ಅಂತಾನು ಕೊಡ್ಬೋದು. ಸಬ್ಮಿಟ್. ನೆಕ್ಸ್ಟ್ ಕ್ಯಾನ್ಸಲ್. ಇದು ಕಮಾಂಡ್ ಬಟನ್, ಇದನ್ನು CMD ಕ್ಯಾನ್ಸಲ್ ಅಂತ ಕೊಡ್ತೀನಿ. ಸರಿ. ಸೆಕೆಂಡ್ ಸ್ಟೆಪ್ ಮುಗೀತು. ಅಂದ್ರೆ
ಪ್ರತಿಯೊಂದು ಇಲ್ಲಿ ಏನಿದೆಲ್ಲ ಇದನ್ನೆಲ್ಲ ರಿನೇಮ್ ಮಾಡಿದೆ. ಇದೆಲ್ಲ ರಿನೇಮ್ ಮಾಡಿದೆ. ಇಲ್ಲೊಂದು ಯೂಸರ್ ಫಾರ್ಮ್ ಇದೆಲ್ಲ ಇದನ್ನು ರಿನೇಮ್ ಮಾಡ್ಬಿಡೋಣ. ಇಲ್ಲಿ ಯಾವ್ದು ಕಂಟ್ರೋಲ್ ಸೆಲೆಕ್ಟ್ ಮಾಡಬಾರ್ದು, ಡೈರೆಕ್ಟ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಾರ್ಮ್ ಇದೆಲ್ಲ ಇದು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಇಡೀ ಫಾರ್ಮ್ ಸೆಲೆಕ್ಟ್ ಆಗುತ್ತೆ. ಅದನ್ನು ರಿನೇಮ್ ಮಾಡೋಣ. ಅದು ಯೂಸರ್ ಫಾರ್ಮ್ ಅಂತಿದೆ. ನಾನು ಏನ್ ಮಾಡ್ತೀನಿ, FRM ಎನ್ಕ್ವೈರಿ ಡೀಟೇಲ್ಸ್ ಅಥವಾ ಡೀಟೇಲ್ಸ್ ಅಂತಾನೆ ಕೊಡೋಣ ಸಾಕು. ರೈಟ್, ಇವಾಗ ಇದೆಲ್ಲ ಚೇಂಜ್ ಆಯ್ತು. ಇಲ್ಲಿ ನೋಡಿ ಯೂಸರ್ ಫಾರ್ಮ್ ಅಂತ ಇನ್ನೂ ಇದೆ. ಇದು ಬಂದು ಕ್ಯಾಪ್ಷನ್ ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಏನ್ ಬರುತ್ತಲ್ಲ ನೇಮ್ ಇದು ಯೂಸರ್ ಫಾರ್ಮ್ ನೇಮ್, ಇದು ಆಬ್ಜೆಕ್ಟ್ ನೇಮ್. ನನಗೆ ಇಲ್ಲಿ ಲೇಬಲ್ ಬೇಕು, ಇದಕ್ಕೆ ಕ್ಯಾಪ್ಷನ್ ಅಂತ ಕರಿತೀವಿ. ಯೂಸರ್ ಫಾರ್ಮ್ 1 ಅಂತಿದೆ. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಕ್ಯಾಪ್ಷನ್ ಅಂತ, ಇಲ್ಲಿ ಎನ್ಕ್ವೈರಿ ಡೀಟೇಲ್ಸ್ ಅಂತ ಕೊಟ್ಟೆ. ನೋಡಿ ಎನ್ಕ್ವೈರಿ ಡೀಟೇಲ್ಸ್ ಅಂತ ಚೇಂಜ್ ಆಯ್ತು. ಒಂದ್ಸತಿ ರನ್ ಮಾಡಿ ನೋಡೋಣ. ನನಗೆ ಇಲ್ಲಿ ನೋಡಿ ಫಾರ್ಮ್ ಬಂತು. ಇವಾಗ ಇದನ್ನ ರೀನೇಮ್ ಮಾಡಿದೆ, ಇದು ಫಾರ್ಮ್ ಡಿಸೈನ್ ಮಾಡಿದೆ ಮತ್ತೆ ರೀನೇಮ್ ಮಾಡಿದೆ. ಇವಾಗ ಇಲ್ಲಿ ಏನೇ ಟೈಪ್ ಮಾಡಿದ್ರು ಸಬ್ಮಿಟ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಈ ಡೀಟೇಲ್ಸ್ ಏನ್ ಎಂಟರ್ ಮಾಡ್ತೀನಿ ಅದೆಲ್ಲ ಬಂದು ಇಲ್ಲಿ ಸೇವ್ ಆಗ್ಬೇಕು. ಸೊ ಅದಕ್ಕೆ ಇವಾಗ ಪ್ರೋಗ್ರಾಮ್ ಬರೆಯೋಣ. ಏನ್ ಮಾಡ್ತೀನಿ ನೋಡಿ, ನಾನು ಪ್ರೋಗ್ರಾಮ್ ಎಲ್ಲಿ ಬರೀಬೇಕು ಅಂದ್ರೆ ಈ ಬಟನ್ ಬರೀಬೇಕು. ಯಾಕೆಂದ್ರೆ ನಾನು ಇಲ್ಲಿ ಏನ್ ಎಂಟರ್ ಮಾಡ್ತೀನಲ್ಲ ಅದೆಲ್ಲ ಒಂದು ಸೇವ್ ಆಗ್ಬೇಕು ಅಂದ್ರೆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಸೇವ್ ಆಗ್ಬೇಕು. ಸರಿ, ಇದನ್ನ ಇವಾಗ ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಒಂದು ಈವೆಂಟ್ ಬರುತ್ತೆ. ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಯಾವ್ದ್ರಲ್ಲಿ ವರ್ಕ್ಶೀಟ್ ಮಾಡ್ಯೂಲ್ ಅಲ್ಲಿ ಮತ್ತೆ ವರ್ಕ್ ಬುಕ್ ಮಾಡ್ಯೂಲ್ ಅಲ್ಲಿ ಏನಂತ. ಇವಾಗ ಇಲ್ಲಿ ಏನೋ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಈವೆಂಟ್ಸ್ ಬರ್ತಿತ್ತು ನೋಡಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಎಷ್ಟೊಂದು ಈವೆಂಟ್ಸ್ ಬರುತ್ತೆ ನಿಮ್ಗೆ. ಈ ಈವೆಂಟ್ ಏನು, ನಾನು ಸಬ್ಮಿಟ್ ಅಂತ ಏನ್ ಬಟನ್ ಇದೆಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಏನೇನೆಲ್ಲ ಆಗ್ಬೇಕು ಅಂದ್ರೆ, ಇದನ್ನ ಇಲ್ಲಿ ಆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಏನ್ ಎಂಟರ್ ಮಾಡಿರ್ತೀನಲ್ಲ ಅದೆಲ್ಲ ಒಂದು ನೇಮ್, ಏಜ್, ಜೆಂಡರ್ ಅಂತ ಏನ್ ನಾನು ಎಂಟರ್ ಮಾಡ್ತೀನಿ ಅದೆಲ್ಲ ಬಂದು ಇಲ್ಲಿ ಸೇವ್ ಆಗ್ಬೇಕು. ನೆಕ್ಸ್ಟ್ ಇನ್ನೊಂದ್ಸರಿ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು. ನೆಕ್ಸ್ಟ್ ಆತರ ಅದು ನೆಕ್ಸ್ಟ್ ಲೈನ್ಗೆ ಹೋಗ್ತಾ ಇರ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಇವಾಗ ಒಂದೊಂದೇ ಪ್ರೋಗ್ರಾಮ್ ಮಾಡೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಸಿಂಪಲ್ ಒಂದು ಪ್ರೋಗ್ರಾಮ್ ಮಾಡೋಣ. ಅಂದ್ರೆ ಒಂದು ಪ್ರೋಗ್ರಾಮ್ ಮಾಡಿ ಆಮೇಲೆ ಅದನ್ನ ಮಾಡಿಫೈ ಮಾಡ್ತಾ ಹೋಗೋಣ. ನನ್ಗೆ ಇವಾಗ ಏನೇ ಎಂಟರ್ ಮಾಡಿದ್ರು ಇಲ್ಲಿ ಹೋಗಿ ಸೇವ್ ಆಗ್ಬೇಕಂದ್ರೆ ಇದು ನೇಮ್ ಒಂದು ಸೇವ್ ಮಾಡಿ ನೋಡೋಣ. ಇವಾಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ನೇಮ್ ಸೆಲ್ ಏನಿದೆ D6 ಅಲ್ಲಿ ಆ ಕಂಟ್ರೋಲ್ ಅಲ್ಲಿ ಎಂಟರ್ ಮಾಡಿದ್ರೆ ಅದ್ರಲ್ಲಿ ಹೋಗಿ ಸೇವ್ ಆಗ್ಬೇಕು. ರೈಟ್, ಯಾವ ತರ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿದೆ WKS ಯೂಸರ್ ಫಾರ್ಮ್ ಅಂತ, ಅದನ್ನ ರೀನೇಮ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು WKS ಯೂಸರ್ ಫಾರ್ಮ್ ಡಾಟ್ ರೇಂಜ್ ಆಫ್ D6 ಡಾಟ್ ವ್ಯಾಲ್ಯೂ ಆಯ್ತಾ, ಈಕ್ವಲ್ಸ್ ನೋಡಿ txt ನೇಮ್ ಡಾಟ್ ವ್ಯಾಲ್ಯೂ ಅಷ್ಟೇ. txt ನೇಮ್ ಡಾಟ್ ವ್ಯಾಲ್ಯೂ ಅಂತ ಕೊಟ್ರೆ ಆ txt ನೇಮ್ ಅಲ್ಲಿ ಏನಿದೆ ವ್ಯಾಲ್ಯೂ ಅದು D6 ಅಲ್ಲಿ ಕೂತ್ಕೊಳ್ಳುತ್ತೆ. ಇದೊಂದು ಲೈನ್ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ರನ್ ಮಾಡ್ತೀನಿ ನೋಡಿ, ಬಂತ ಇಲ್ಲಿ. ಈಗ ನಾನು ಪ್ರೋಗ್ರಾಮ್ ಬರೆದಿರೋದು ಸಬ್ಮಿಟ್ ಬಟನ್ಗೆ. ನಾನು ಇಲ್ಲಿ ITAS ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ಅದು ಇಲ್ಲಿ ಬಂದು ಸೇವ್ ಆಯ್ತು. ಅಂದ್ರೆ ನಾನು ಇವಾಗ ಇಲ್ಲಿ ಏನ್ ಕೊಡ್ತೀನಲ್ಲ txt ನೇಮ್ ಡಾಟ್ ವ್ಯಾಲ್ಯೂ ಅಂತ, ಆ ವ್ಯಾಲ್ಯೂ D6 ಡಾಟ್ ವ್ಯಾಲ್ಯೂ ಬಂತು. ಈಗ ನಾನು ಇದನ್ನ ಮತ್ತೆ ನಾನು ಸಬ್ಮಿಟ್ ಅಂತ ಕೊಟ್ರೆ ಅದು ಇಲ್ಲೇ ಕುತ್ಕೊಳ್ಳುತ್ತೆ, ಯಾಕಂದ್ರೆ ನಾನು D6 ಅಂತಾನೆ ಕೊಟ್ಟಿದ್ದೀನಿ. ಬಟ್ ನನ್ಗೆ ಇನ್ನೊಂದು ಏನಾದ್ರು ಎಂಟರ್ ಮಾಡಿದ್ರೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಕೊಟ್ರೆ ಇದನ್ನ ನಾನು ಇವಾಗ ಸಬ್ಮಿಟ್ ಅಂತ ಕೊಟ್ರೆ ಅದಕ್ಕೆ ಕೆಳಗಡೆ ಬರಬೇಕು. ಇದು ಈ ನೇಮು ಇಲ್ಲಿ D7 ಬರಬೇಕು. ಬಟ್ ನಾನು ಪ್ರೋಗ್ರಾಮ್ ಬರೀತಾರೆ D6ಗೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಅಲ್ಲೇ ಕುತ್ಕೊಳ್ಳುತ್ತೆ. ಆತರ ಬೇಡ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರೋಗ್ರಾಮ್ ನ ಏನ್ ಮಾಡೋಣ ಅಂದ್ರೆ D6 ಇರೋದು D7 ಆಗ್ಬೇಕು, D8 ಆಗ್ಬೇಕಂದ್ರೆ ಒಂದೊಂದು ಎಂಟ್ರೀಸ್ಗೂ ಒಂದೊಂದು ರೆಕಾರ್ಡ್ಸ್ಗೂ ಅದು ಎಂಟರ್ ಆಗ್ತಾ ಹೋಗ್ಬೇಕು. ಅದನ್ನ ಹೆಂಗ್ ಮಾಡೋದು, ಏನ್ ಮಾಡೋಣ ಅಂದ್ರೆ ಫಸ್ಟ್ ಇಲ್ಲಿ ನೋಡೋಣ, ಇಲ್ಲೆಲ್ಲಾದ್ರೂ ಒಂದ್ ಕಡೆ ಒಂದು ಕೌಂಟ್ ತಗೊಂಡ್ಬಿಡೋಣ. ಸೊ ಇಲ್ಲೇ ತಗೋಣ, ಈಕ್ವಲ್ಸ್ ಕೌಂಟ್ A ಕೊಟ್ಬಿಟ್ಟು ಇಲ್ಲಿದೆಯಲ್ಲ ಇಲ್ಲಿಂದ ತಗೊಳ್ಳಿ, ಇಲ್ಲಿಂದ ಹೆಡ್ಡಿಂಗ್ ಬೇಡ, ಇಲ್ಲಿಂದ ತಗೊಂಡು ಕಂಪ್ಲೀಟ್ ಕೆಳವರೆಗೂ ಒಂದು ತಗೊಂತೀನಿ. ಈಗ ನೋಡಿ ಇದನ್ನ ಡಿಲೀಟ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ರೆಕಾರ್ಡ್ 0 ಇದೆ, ಅಂದ್ರೆ ಇಲ್ಲಿ ಯಾವುದೇ ಡೇಟಾ ಏನು ಎಂಟರ್ ಆಗಿಲ್ಲ. ಸರಿ, ಇಲ್ಲಿ ನೋಡೋಣ. dim intc as integer. intc ಏನ್ ಮಾಡ್ತೀನಿ ಅಂದ್ರೆ ಈ ವ್ಯಾಲ್ಯೂ ಇದೆಲ್ಲ ಇದನ್ನ intc ಕೊಟ್ಬಿಡೋಣ. WKS ಯೂಸರ್ ಫಾರ್ಮ್ ಡಾಟ್ ರೇಂಜ್ ಆಫ್ ಏನಿದು D4 ಡಾಟ್ ವ್ಯಾಲ್ಯೂ. ರೈಟ್, ಬಂತು. ನೆಕ್ಸ್ಟ್ ಬಂದು ಈ intc ಏನಿದೆಲ್ಲ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ. ಅಕಸ್ಮಾತ್ ಇಲ್ಲೊಂದು ಏನೋ ಒಂದು ಎಂಟರ್ ಆಯ್ತು,
ನೋಡಿ 1 ಅಂತ ಬಂತು, ಇಲ್ಲೊಂದೇನೋ ಬಂತು ನೋಡಿ. ಸೊ ಈ ತರ ಇದು ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ನಾನು ಡೇಟಾ ಎಂಟರ್ ಮಾಡಿದಾಗ. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ INTC ಇದೆಲ್ಲ ಈ ಕೌಂಟ್ ನ ನಾನು ಇಲ್ಲಿ ಚೇಂಜ್ ಮಾಡ್ಬಿಡ್ತೀನಿ ನೋಡಿ, ಡಿಲೀಟ್ ಮಾಡ್ಬಿಟ್ಟು ಆಂಪರ್ಸೆಂಟ್ INTC. ಬಟ್ INTC ಎಷ್ಟಿದೆ ಇಲ್ಲಿ ಇವಾಗ 0 ಇದೆ. ಇವಾಗ ಏನ್ ಮಾಡ್ತೀನಿ, ನನಗೆ ಇಲ್ಲಿ 6 ಇಂದ ಸ್ಟಾರ್ಟ್ ಆಗ್ಬೇಕು, ಅಂದ್ರೆ 6th ರೋ ಇಂದ. ಸೊ ಕೌಂಟ್ 0 ಇದೆ, ಇದಕ್ಕೆ ಏನ್ ಮಾಡ್ತೀನಿ +6 ಅಂತ ಕೊಡ್ತೀನಿ. +6 ಏನಕ್ಕೆ ಕೊಟ್ಟೆ ಅಂದ್ರೆ INTC 0 ಇದೆ, 0 +6 ಅಂದ್ರೆ D6 ಅಲ್ಲಿ ಈ ವ್ಯಾಲ್ಯೂ ಬರುತ್ತೆ, ಈ ಟೆಕ್ಸ್ಟ್ ನೇಮ್. ಇದು ಒಂದು ಇವಾಗ ಕೊಡೋಣ, ರನ್ ಮಾಡ್ತೀನಿ ನೋಡಿ, ITIS ಸಬ್ ಅಂತ. ಇವಾಗ ನೋಡಿ ನಾನು ಇನ್ನೊಂದೇನೋ ನೇಮ್ ಕೊಡ್ತೀನಿ ನೋಡಿ, ಇಲ್ಲಿ ಕೊಡ್ತೀನಿ ಇವಾಗ ನೋಡಿ, ನೆಕ್ಸ್ಟ್ ಹೋಯ್ತು. ಇನ್ನೊಂದೇನೋ ಅನ್ಕೊಳ್ಳೋಣ ನೋಡಿ, ಅದು ನೆಕ್ಸ್ಟ್ ರೋಗ್ ಹೋಯ್ತು. ಈ ಕೌಂಟ್ ಇಂದ ಏನಾಗ್ತಿದೆ ಅದು ನೆಕ್ಸ್ಟ್ ರೋಗ್ ಹೋಗ್ತಾ ಇರುತ್ತೆ. ಸೊ ಇವಾಗ ನಮ್ಗೆ ಒಂದು ಐಡಿಯಾ ಬಂತು, ಅಂದ್ರೆ ಕೌಂಟ್ ಇಂದ ನಾನು ನೆಕ್ಸ್ಟ್ ರೋಗು ತಗೊಂಡು ಹೋಗ್ಬೋದು ಅಂತ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಎಲ್ಲಾ ಕಂಟ್ರೋಲ್ಸ್ಗೂ ಏನೇನಿಲ್ಲ ಇಲ್ಲಿ ಎಲ್ಲದಕ್ಕೂ ಪ್ರೋಗ್ರಾಮ್ ಬರೀತಾ ಹೋಗೋಣ. ಅಂದ್ರೆ ಇಲ್ಲಿ ನಾನು ಏನೇ ಎಂಟರ್ ಮಾಡಿದ್ರು ಅದು ಹೋಗ್ಬಿಟ್ಟು ಎಕ್ಸೆಲ್ ಶೀಟ್ ಅಲ್ಲಿ ಸೇವ್ ಆಗ್ತಾ ಹೋಗ್ಬೇಕು. ಸರಿ, ಇದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಏಜ್, ಇಲ್ಲಿ ಏನ್ ಮಾಡ್ತೀನಿ, ಇದರಲ್ಲಿ TXT ಏಜ್ ಡಾಟ್ ವ್ಯಾಲ್ಯೂ ಸೇವ್. ಸರಿ, ನೆಕ್ಸ್ಟ್ ಬಂದು ಇದು ಟೆಕ್ಸ್ಟ್ ಬಾಕ್ಸ್ ಅಲ್ಲ, ಇದು ಜೆಂಡರ್ಗೆ ಆಪ್ಷನ್ ಬಟನ್ ಕೊಟ್ಟಿದ್ದೀನಿ. ಇದನ್ನ ಏನ್ ಮಾಡೋಣ ಅಂದ್ರೆ ಆಮೇಲೆ ಮಾಡೋಣ. ಟೆಕ್ಸ್ಟ್ ಬಾಕ್ಸ್ ಏನೇನಿದೆ ಅದೆಲ್ಲ ಮುಗಿಸ್ಕೊಂಬೋಣ, ಯಾಕಂದ್ರೆ ಅದು ಈಸಿ ಇರುತ್ತೆ. ಮೊಬೈಲ್, ಇಮೇಲ್ ಮತ್ತೆ ಅಡ್ರೆಸ್, ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ತೀನಿ ನೋಡಿ. ಮೊಬೈಲ್ಗೆ ಇದು G. ಸೊ ಎಲ್ಲ ಸಿಮಿಲರ್ ಕಂಟ್ರೋಲ್ಸ್ ಇದೆ, ಅದನ್ನೆಲ್ಲ ಫಸ್ಟ್ ಮುಗಿಸ್ಕೊಂಬೋಣ. ಮೊಬೈಲ್ ಡಾಟ್ ವ್ಯಾಲ್ಯೂ. ನೆಕ್ಸ್ಟ್ ಬಂದು ಇಮೇಲ್ ಅಡ್ರೆಸ್, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ನೋಡಿ, GH, ಇದು ಇಮೇಲ್ ನೋಡಿ. ಕಂಟ್ರೋಲ್ ನಾನು ನೇಮ್ ಮಾಡಿದ್ರೆ ಎಷ್ಟು ಈಸಿ ಆಗುತ್ತೆ, ಇಲ್ಲಾಂದ್ರೆ ಟೆಕ್ಸ್ಟ್ ಬಾಕ್ಸ್ 1, ಟೆಕ್ಸ್ಟ್ ಬಾಕ್ಸ್ 2, ಟೆಕ್ಸ್ಟ್ ಬಾಕ್ಸ್ 3 ಅಂತ ಕೊಡ್ಬೇಕಾಗತ್ತೆ. ಅದಕ್ಕೆ ಯಾವತ್ತು ರೀನೇಮ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಅಡ್ರೆಸ್, ಅದು ಹೋಗ್ಬಿಟ್ಟು ರೈಟ್. ಸೊ ಇದೆಲ್ಲ ಬಂದು ಟೆಕ್ಸ್ಟ್ ಬಾಕ್ಸ್ಗೆ, ಇದು ಈಸಿ ಇದೆ, ನಾನು ಮಾಡ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಜೆಂಡರ್ಗೆ ಬರೋಣ. ಸೊ ಜೆಂಡರ್ ಬಂದು ಇಲ್ಲಿ ನೋಡಿ, ಇಲ್ಲಿ ಕಂಟ್ರೋಲ್ ನೀವು ನೋಡಿದ್ರೆ ಇಲ್ಲಿ ಮೇಲ್ ಅಥವಾ ಫಿಮೇಲ್ ಅಂತಿದೆ. ಅಂದ್ರೆ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ, ಈಗ ಮೇಲ್ ಸೆಲೆಕ್ಟ್ ಮಾಡಿದ್ರೆ ಮೇಲ್ ಅಂತ ಬರ್ಬೇಕು, ಫಿಮೇಲ್ ಸೆಲೆಕ್ಟ್ ಮಾಡಿದ್ರೆ ಫಿಮೇಲ್ ಅಂತ ಬರ್ಬೇಕು. ಸೊ ಅದಕ್ಕೆ ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಇಫ್ ಕಂಡೀಷನ್ ಕೊಡ್ಬೇಕಾಗುತ್ತೆ. ಇಫ್ ನಾನು ಮೇಲ್ ಸೆಲೆಕ್ಟ್ ಮಾಡಿದ್ರೆ ಮೇಲ್ ಅಂತ ಬರ್ಲಿ, ಎಲ್ಸ್ ಫಿಮೇಲ್ ಅಂತ ಬರ್ಲಿ ಅಂತ. ಸೊ ಇಲ್ಲಿ ಇಫ್ OPT ಮೇಲ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ರೂ. ಸೊ ಇಫ್ OPT ಮೇಲ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಡ್ತೀನಿ. ಇದು ಟ್ರೂ ಇದ್ರೆ ಏನಾಗಬೇಕು, ದೆನ್ ಎಲ್ಸ್ ಎಂಡ್. ಇದು ಮೇಲ್ ಅಂತ ನಾನು ಸೆಲೆಕ್ಟ್ ಮಾಡಿದರೆ ಇಲ್ಲಿ F6 ಅಲ್ಲಿ ನನಗೆ ಮೇಲ್ ಅಂತ ಬರಬೇಕು. ರೈಟ್, ನೆಕ್ಸ್ಟ್ ಕಾಪಿ ಮಾಡ್ತೀನಿ. ಇಲ್ಲ ಅಂದ್ರೆ ಇದು ಫಿಮೇಲ್ ಅಂತ ಬರಬೇಕು ನೋಡಿ. OPT ಮೇಲ್ ಅಕಸ್ಮಾತ್ ಟ್ರೂ ಇತ್ತು ಅಂದ್ರೆ F ಏನಿದೆ ಇದು ರೋ, ಇದು ಕಾಲಮ್ ಅಲ್ಲಿ ಮೇಲ್ ಅಂತ ಬರಬೇಕು, ಇಲ್ಲ ಅಂದ್ರೆ ಫಿಮೇಲ್ ಅಂತ ಬರಬೇಕು. ಸೊ ಇದು ಇಷ್ಟ ಆಯ್ತು. ನೆಕ್ಸ್ಟ್ ಈ ಎರಡು ಕಾಲಮ್ ಏನಿದೆ ಇದು ಈ ಕಂಟ್ರೋಲ್ಸ್ ಬೇರೆ ತರ ಇದೆ, ಅಂದ್ರೆ ಇದು ಡ್ರಾಪ್ ಡೌನ್ ಮತ್ತೆ ಇದು ಲಿಸ್ಟ್. ನನ್ಗೆ ಇವಾಗ ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಸೆಲೆಕ್ಷನ್ ಮಾಡಬೇಕು. ಈ ಕಾಂಬೋ ಬಾಕ್ಸ್ ಏನ್ ಕರೀತಾರೆ ಅಂದ್ರೆ, ಕಾಂಬೋ ಅಂದ್ರೆ ಕಾಂಬಿನೇಷನ್. ನನಗೆ ಎರಡು ತರ ಇಲ್ಲಿ ಈ ಕಂಟ್ರೋಲ್ ನ ಯೂಸ್ ಮಾಡಬಹುದು. ಯಾವ ತರ, ಒಂದು ನಾನು ಇಲ್ಲಿ ಟೈಪ್ ಮಾಡಬಹುದು ನೋಡಿ, ಇಲ್ಲ ನಾನು ಸೆಲೆಕ್ಷನ್ ಮಾಡಬಹುದು. ಸೊ ಇದನ್ನ ಕಾಂಬೋ ಬಾಕ್ಸ್ ಅಂತ ಕರೀತಾರೆ. ಅಂದ್ರೆ ನಾನು ಟೆಕ್ಸ್ಟ್ ಆಗು ಯೂಸ್ ಮಾಡಬಹುದು ಅಥವಾ ಸೆಲೆಕ್ಷನ್ ಆಗಿ ಯೂಸ್ ಮಾಡಬಹುದು. ಬಟ್ ನನ್ಗೆ ಇಲ್ಲಿ ಬರೀ ಸೆಲೆಕ್ಷನ್ ಕೊಡಬೇಕು, ಇಲ್ಲಿ ನಾನು ಟೈಪ್ ಮಾಡಕ್ ಅಲೋ ಮಾಡಬಾರ್ದು. ಸೊ ಆ ತರ ಮಾಡಬೇಕು ಅಂದ್ರೆ ಪ್ರಾಪರ್ಟೀಸ್ ನ ಫಸ್ಟ್ ಚೇಂಜ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ಸ್ಟೈಲ್ ಅಂತ ಇರುತ್ತೆ ನೋಡಿ. ಸ್ಟೈಲ್ ಅಲ್ಲಿ ಇಲ್ಲಿದು ಫಾರ್ಮ್ ಸ್ಟೈಲ್ ಡ್ರಾಪ್ ಡೌನ್ ಕಾಂಬೋ ಅಂತಿದೆ. ಇಲ್ಲ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಅಂತಿದೆ ನೋಡಿ. ಈಗ ನಾನು ಇದನ್ನ ಟೈಪ್ ಮಾಡಕ್ಕಾಗಲ್ಲ, ಇಲ್ಲಿ ಹೋಗ್ತೀನಿ ನೋಡಿ, ಈ ಟೈಪ್ ಮಾಡಕ್ ಅಲೋ ಮಾಡಲ್ಲ ನೋಡಿ, ಟೈಪ್ ಮಾಡಕ್ಕಾಗಲ್ಲ.
ಬಟ್ ಇಲ್ಲಿ ನಾನು ಇವಾಗ ವ್ಯಾಲ್ಯೂಸ್ ಆಡ್ ಮಾಡಬೇಕು ಸೆಲೆಕ್ಷನ್. ಇಲ್ಲಿಷ್ಟು ಅಷ್ಟೇ ನಾನು ಇದನ್ನ ಆಡ್ ಮಾಡಬೇಕು. ಇದನ್ನ ಹೆಂಗ್ ಆಡ್ ಮಾಡಬಹುದು ನೋಡಿ, ಸಿಂಪಲ್ ಆಗಿ ನಾನು ತೋರಿಸ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಇಲ್ಲಿ ನಾನೇನ್ ಮಾಡಿದ್ದೀನಿ, ಒಂದು ಲಿಸ್ಟ್ ತಗೊಂಡಿದ್ದೀನಿ. ಇಲ್ಲೊಂದು ಲಿಸ್ಟ್ ಇದೆ ಕೋರ್ಸ್ಗೆ. ಸೊ ಒಂದು ಬ್ರಾಂಚ್ಗಿದೆ, ಒಂದು ಕೋರ್ಸ್ಗಿದೆ. ಇದನ್ನ ಹೆಂಗ್ ಮಾಡ್ಬೋದು ಅಂದ್ರೆ, ಈ ಸೆಲೆಕ್ಷನ್ ಇದೆಯಲ್ಲ, ಅಂದ್ರೆ ಈ ನಾನು ಏನ್ ಎಂಟರ್ ಮಾಡಿದ್ದೇನೆ ಇದು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲೇ ಒಂದು ನೇಮ್ ಕೊಡ್ತೀನಿ, RNG ಬ್ರಾಂಚ್. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲ ನೇಮ್ ಕೊಟ್ಬಿಟ್ಟು ನಾನು ಎಂಟರ್ ಅಂತ ಕೊಟ್ರೆ ನನಗೆ ಇದೊಂದು ನೇಮ್ ಆಗ್ಬಿಡುತ್ತೆ. ಅಂದ್ರೆ ಇದಕ್ಕೆ ರೇಂಜ್ ನೇಮ್ ಅಂತ ಕರಿತೀವಿ ನೋಡಿ. ಈ ಸೆಲೆಕ್ಟ್ ಮಾಡಿ ಇಲ್ಲೋದ್ರೆ ರೇಂಜ್ ನೇಮ್ ಆಗುತ್ತೆ. ರೈಟ್, ಇಲ್ಲಿದೆ ಕೋರ್ಸಸ್ ಆಪ್ಟೆಡ್. ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲೇನ್ ಮಾಡ್ತೀನಿ, RNG ಕೋರ್ಸ್ ಅಂತ ಕೊಡ್ತೀನಿ. ಅಂದ್ರೆ ಎರಡು ರೇಂಜ್ ನಾನು ಕ್ರಿಯೇಟ್ ಮಾಡಿದೆ. ಒಂದು RNG ಬ್ರಾಂಚ್, ಅದು ಈ ಕಾಲಮ್ಗೆ. ಇನ್ನೊಂದು ಕೋರ್ಸ್ ಕ್ರಿಯೇಟ್ ಮಾಡಿದೆ, ಅದು ಈ ಕಾಲಮ್ಗೆ. ಬಟ್ ಈ ಕಾಲಮ್ಗೆ ವ್ಯಾಲ್ಯೂಸ್ ಎಲ್ಲಿಂದ ಬರುತ್ತೆ, ಈ ಕಂಟ್ರೋಲ್ಸ್ ಇಂದ, ಅಂದ್ರೆ ಬ್ರಾಂಚ್ ಮತ್ತೆ ಇದು. ಸೊ ಇದಕ್ಕೆ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಇದು ಕಾಂಬೋ ಬಾಕ್ಸ್. ನಾನು ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನನಗೆ ರೋ ಸೋರ್ಸ್ ಅಂತ ಒಂದು ಆಪ್ಷನ್ ಇದೆ ಪ್ರಾಪರ್ಟೀಸ್ ಅಲ್ಲಿ. ಈ ಕಂಟ್ರೋಲ್ ಸೆಲೆಕ್ಟ್ ಮಾಡಿದೆ, ರೋ ಸೋರ್ಸ್ ಬಂದೆ. ಇಲ್ಲಿ ಏನ್ ಮಾಡ್ತೀನಿ, ನಾನೇನ್ ನೇಮ್ ಕೊಟ್ಟಿರ್ತೀನಿಲ್ಲ RNG ಬ್ರಾಂಚ್, ಎಂಟರ್. ಇಲ್ಲಿ ಹೋಗ್ಬಿಟ್ಟು ಇದು ನಾನು ರನ್ ಮಾಡಿ ನೋಡಿದ್ರೆ ನೋಡಿ, ಅಲ್ಲೇನ್ ಬ್ರಾಂಚ್ ಲಿಸ್ಟ್ ಇದೆಯಲ್ಲ ಅದೆಲ್ಲ ಇಲ್ಲಿ ಬಂದಿದೆ. ಸರಿ, ನೆಕ್ಸ್ಟ್ ಅದೇ ತರ ಲಿಸ್ಟ್ ಬಾಕ್ಸ್ಗೂ ನಾವು ಮಾಡ್ಬೋದು. ಯಾವ ತರ, ಸೆಲೆಕ್ಟ್ ಮಾಡಿದೆ, ಸ್ಕ್ರಾಲ್ ಮಾಡ್ತೀನಿ, ಇಲ್ಲೂ ಕೂಡ ರೋ ಸೋರ್ಸ್ ಅಂತ ಇರುತ್ತೆ. ಇಲ್ಲೇನ್ ಮಾಡ್ತೀನಿ, RNG ಕೋರ್ಸ್ ಅಂತ ಕೊಡ್ತೀನಿ ನೋಡಿ, ಇದು ಬಂತು. ಇಲ್ಲಿ ನೀವು ಈ RNG ಸೋರ್ಸ್ ಏನ್ ಕೊಟ್ನಲ್ಲ ಇಲ್ಲಿ, ಇದು ಕರೆಕ್ಟ್ ಆಗಿರ್ಬೇಕು. ಅಕಸ್ಮಾತ್ ಏನಾದ್ರು ಸ್ಪೆಲ್ಲಿಂಗ್ ರಾಂಗ್ ಇತ್ತು ನೋಡಿ, ಕೋರ್ಸಸ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನೋಡಿ ತಗೊಳ್ಳಲ್ಲ. ಸೊ ಈ ರೋ ಸೋರ್ಸ್ ನೇಮ್ ಏನಿದೆಲ್ಲ ಇಲ್ಲಿ, ಅದು ಎಕ್ಸಾಕ್ಟ್ ಆಗಿ ನೀವೇನಲ್ಲಿ ಟೈಪ್ ಮಾಡಿರ್ತೀರ ಅದೇ ಇಲ್ಲಿರ್ಬೇಕು. ರೈಟ್, ಇವಾಗ ನಾನು ಇಲ್ಲಿ ಹೋಗ್ತೀನಿ ನೋಡಿ, ರನ್ ಮಾಡ್ತೀನಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಅಲ್ಲಿ ನಾನು ಇದನ್ನ ಕೋಡ್ ಮಾಡಿದ್ರೆ, ಅಂದ್ರೆ ಈ ಕಂಟ್ರೋಲ್ಗೂ ನಾನು ಪ್ರೋಗ್ರಾಮ್ ಬರೆದ್ರೆ ಇಲ್ಲ ನಾನು ಸೇವ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಲಿಸ್ಟ್, ಇದು ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ಒಂದೇ ಸೆಲೆಕ್ಷನ್ ಆಗ್ತಿದೆ. ಬಟ್ ನನಗೆ ಮಲ್ಟಿ ಸೆಲೆಕ್ಷನ್ಸ್ ಆಗ್ಬೇಕು. ಸೊ ಅದನ್ನು ಮಾಡ್ಬೋದು ನಾವು. ಇವಾಗ ಇದು ಸಿಂಗಲ್ ಸೆಲೆಕ್ಷನ್ ಇದೆ, ಸೆಲೆಕ್ಟ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನನಗೆ ಮಲ್ಟಿ ಸೆಲೆಕ್ಟ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಮಲ್ಟಿ ಸೆಲೆಕ್ಟ್ ಸಿಂಗಲ್ ಅಂತಿದೆ. ನಾನೇನ್ ಮಾಡ್ತೀನಿ, ಮಲ್ಟಿ ಅಂತ ಕೊಡ್ತೀನಿ, ಮಲ್ಟಿ ಸೆಲೆಕ್ಟ್ ಮಲ್ಟಿ ಅಂತ. ಇವಾಗ ಇದನ್ನ ರನ್ ಮಾಡಿ ನೋಡಿ, ಸೆಲೆಕ್ಟ್ ಮಾಡಿದ್ರೆ ನೋಡಿ ಮಲ್ಟಿಪಲ್ ಸೆಲೆಕ್ಷನ್ ಆಯ್ತು. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಏನಂದ್ರೆ ಇಲ್ಲಿ ಯೂಸರ್ಗೆ ಇದು ಮಲ್ಟಿಪಲ್ ಸೆಲೆಕ್ಷನ್ ಸಿಂಗಲ್ ಸೆಲೆಕ್ಷನ್ ಅಂತ ನೋಡಿದ ತಕ್ಷಣ ಗೊತ್ತಾಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೋದು, ಈ ಕಂಟ್ರೋಲ್ಗೆ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಎಫೆಕ್ಟ್ ಕೊಡ್ಬೋದು. ಯಾವ ತರ ಅಂದ್ರೆ, ಮಲ್ಟಿ ಸೆಲೆಕ್ಷನ್ ಅಂದ್ರೆ ಚೆಕ್ ಬಾಕ್ಸ್ ಇರುತ್ತೆ, ಸಿಂಗಲ್ ಸೆಲೆಕ್ಷನ್ ಅಂದ್ರೆ ಈ ತರ ಆಪ್ಷನ್ ಬಟನ್ ಇರುತ್ತೆ. ಸೊ ಆ ತರ ಕೂಡ ಇಲ್ಲಿ ಮಾಡ್ಬೋದು. ಹೆಂಗ್ ಮಾಡ್ಬೋದು ನೋಡಿ, ಸೆಲೆಕ್ಟ್ ಮಾಡಿ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಲಿಸ್ಟ್ ಸ್ಟೈಲ್ ಅಂತಿದೆ. ಈ ಲಿಸ್ಟ್ ಸ್ಟೈಲ್ ಅಂದ್ರೆ ಈ ಲಿಸ್ಟ್ ಇದೆಲ್ಲ ಯಾವ ತರ ತೋರಿಸ್ಬೇಕು ಅಂತ. ಇಲ್ಲಿ ಎರಡು ತರ ಇರುತ್ತೆ, ಒಂದು ಪ್ಲೇನ್ ಅಂತ ಇರುತ್ತೆ, ಇನ್ನೊಂದು ಆಪ್ಷನ್ ಅಂತ ಇರುತ್ತೆ. ಆಪ್ಷನ್ ಸೆಲೆಕ್ಟ್ ಮಾಡೋದು ನೋಡಿ ಈ ತರ ಬರುತ್ತೆ ನಮಗೆ. ಚೆಕ್ ಬಾಕ್ಸ್ ಇತ್ತು ಅಂದ್ರೆ ಮಲ್ಟಿ ಸೆಲೆಕ್ಷನ್ ನೋಡಿ, ಇಲ್ಲಿ ಹೋಗ್ತೀನಿ ಈ ತರ. ನನಗೆ ಸಿಂಗಲ್ ಸೆಲೆಕ್ಷನ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇದೆಲ್ಲ ಇದು ಎಲ್ಲದು ಮಲ್ಟಿ ಸೆಲೆಕ್ಷನ್ ಅದು ನೋಡಿ, ಇದು ಸಿಂಗಲ್ ಅಂತ ಕೊಟ್ರೆ ಇದು ಆಪ್ಷನ್ ಬಟನ್ ತರ ಆಗುತ್ತೆ. ಇವಾಗ ನನಗೆ ಬರೀ ಒಂದು ಸಿಂಗಲ್ ಸೆಲೆಕ್ಷನ್. ಸೊ ನಿಮ್ಗೆ ಡೇಟಾ ಸಿಂಗಲ್ ಸೆಲೆಕ್ಷನ್ ಬೇಕಾ ಮಲ್ಟಿ ಸೆಲೆಕ್ಷನ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಲಿಸ್ಟ್ ಸ್ಟೈಲ್ ಏನಿದೆ, ಇದು ಆಪ್ಷನ್ ಬೇಕಾ ಪ್ಲೇನ್ ಬೇಕಾ ಅಂತ, ನಾನು ಪ್ಲೇನ್ ಅಂತ ಕೊಟ್ಟರೆ ಪ್ಲೇನ್ ಆಗ್ಬಿಡುತ್ತೆ, ಆಪ್ಷನ್ ಅಂತ ಕೊಟ್ಟರೆ ನನಗೆ ತರ ಆಪ್ಷನ್ ಬರುತ್ತೆ. ನನಗೆ ಇವಾಗ ಇಲ್ಲಿ ಮಲ್ಟಿ ಸೆಲೆಕ್ಷನ್ ಬೇಕು, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮಲ್ಟಿ ಸೆಲೆಕ್ಟ್ ಮಲ್ಟಿ ಅನ್ನು ಕೊಟ್ಬಿಡ್ತೀನಿ ನೋಡಿ, ರನ್ ಮಾಡಿದ್ರೆ ಈ ತರ ಮಲ್ಟಿ ಸೆಲೆಕ್ಟ್. ಸೊ ಇದಾಯ್ತು ನನ್ಗೆ. ಇವಾಗ ಈ ಕಂಟ್ರೋಲ್ಗೆ ಐಟಮ್ಸ್ ಅಥವಾ ಟೆಕ್ಸ್ಟ್ ಏನಿದೆಲ್ಲ ಆ ಕಂಟೆಂಟ್ ಅದನ್ನ ಲೋಡ್ ಮಾಡೋದು ನೋಡಿ. ಇವಾಗ ಇದಕ್ಕೆ ಪ್ರೋಗ್ರಾಮ್ ಮಾಡ್ಬೇಕು ನಾನು. ಸೊ ಏನ್ ಮಾಡ್ತೀನಿ, ಮತ್ತೆ ಸಬ್ಮಿಟ್ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಫಸ್ಟ್ ಬ್ರಾಂಚ್ ನ
ನೋಡ್ಕೊಳ್ಳೋಣ. ಅಂದ್ರೆ ಬ್ರಾಂಚ್ ಯಾವ ತರ ಸೇವ್ ಮಾಡ್ಬೋದು ಅಂತ. ಬ್ರಾಂಚ್ ಅಲ್ಲಿ ವ್ಯಾಲ್ಯೂಸ್ ಏನಿದೆ ಸೇಮ್ ಟೆಕ್ಸ್ಟ್ ತರನೇ ಇರುತ್ತೆ. ಈ ಟೆಕ್ಸ್ಟ್ ಬಾಕ್ಸ್ ಏನ್ ಬರೀತೀನಲ್ಲ ಪ್ರೋಗ್ರಾಮ್ ಅದೇ ತರ. ಇಲ್ಲಿ ಹೋಗ್ತೀನಿ ಇವಾಗ, ಇಲ್ಲಿ ಬ್ರಾಂಚ್ ಬಂದು ಜೆ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಜೆ intc plus 6 dot value is equal to cmb branch ಅನ್ನು ಅಷ್ಟೇ. ರನ್ ಮಾಡ್ಬಿಟ್ಟು ಒಂದು ಡೇಟಾ ಎಂಟರ್ ಮಾಡಿ ನೋಡೋಣ ಬರುತ್ತಾ ಹೇಗೆ ಅಂತ. ಎಸ್ ಏಜ್ ಮೇಲ್ ಮತ್ತೆ ಇಮೇಲ್ ನೋಡಿ ಸೆಲೆಕ್ಟ್ ಮಾಡ್ತೀನಿ. ಇದಕ್ಕಿನ್ನ ನಾನು ಪ್ರೋಗ್ರಾಮ್ ಬರ್ದಿಲ್ಲ. ಸರಿ ನೋಡೋಣ, ಇದನ್ನ ಸಬ್ಮಿಟ್ ಅನ್ನು ಕೊಟ್ರೆ ಏನ್ ಬರುತ್ತೆ ಅಂತ ನೋಡಿ. ಏನ್ ಕೊಟ್ಟೆ ಅದೆಲ್ಲ ಬಂತಿಲ್ಲ. ಬಟ್ ಕೋರ್ಸಸ್ ಬಂದು ಇದು ಮಲ್ಟಿಪಲ್ ಸೆಲೆಕ್ಷನ್ಸ್, ಇದು ಮಲ್ಟಿಪಲ್ ವ್ಯಾಲ್ಯೂಸ್ ಇರುತ್ತೆ. ಇದಕ್ಕೆ ನಾನು ಇವಾಗ ಲೂಪ್ಸ್ ಕೊಡಬೇಕು. ನಾವು ಪ್ರೀವಿಯಸ್ ಸೆಷನ್ ನೋಡಿದ್ವಿ, ಲೂಪ್ಸ್ ಅಂದ್ರೆ ಒಂದೇ ಟಾಸ್ಕ್ ಮಲ್ಟಿಪಲ್ ಟೈಮ್ಸ್ ರನ್ ಆಗುತ್ತೆ. ಇದೆಲ್ಲ ಬಂದು ಸಿಂಗಲ್ ಇದು ಕೋಡ್ ಇದು ಬರ್ದೆ ಆ ವ್ಯಾಲ್ಯೂಸ್ ಎಲ್ಲ ಏನ್ ಟೈಪ್ ಮಾಡಿದೆ ಅದಿಲ್ಲಿ ಸೇವ್ ಆಗ್ತಿದೆ. ಇವಾಗ ಕೋರ್ಸ್ಗೆ ನಾವು ಪ್ರೋಗ್ರಾಮ್ ಬರೆಯೋಣ. ಕೋರ್ಸ್ ಬಂದು ಇಲ್ಲಿ ನೋಡಿ, ಮತ್ತೆ ರನ್ ಮಾಡ್ತೀನಿ. ಇಲ್ಲ ಅನ್ಬೇಕಾದ್ರೆ ಮಲ್ಟಿಪಲ್ ಸೆಲೆಕ್ಷನ್ಸ್ ಈ ತರ ಮಾಡಬಹುದು. ಇವಾಗ ಇದೆಲ್ಲ ಬಂದು ಒಂದೇ ಸೆಲ್ ಅಲ್ಲಿ ಎಕ್ಸೆಲ್ ವಿಬಿಎ SQL ಮತ್ತೆ ಇಲ್ಲಿ MS ವರ್ಡ್ ಅಂತ ಸೆಲೆಕ್ಟ್ ಮಾಡಿದೀನಿ MS ವರ್ಡ್ ಅಂತ ಬಂದಿಲ್ಲಿ ಕೂತ್ಕೋಬೇಕು. ಸೊ ಅದಕ್ಕೆ ಹೆಂಗ್ ಪ್ರೋಗ್ರಾಮ್ ಮಾಡೋದು? ರೈಟ್, ಫಸ್ಟ್ ಏನ್ ಮಾಡೋಣ ಅಂದ್ರೆ ಒಂದು ಲೂಪ್ ತಗೋಣ. ಇಲ್ಲಿ ನೋಡಿ, ಫಾರ್ INTI equals 1 to 10 ನೆಕ್ಸ್ಟ್ INTI. ನೋಡಿ ಇಲ್ಲಿ INTI ನಾನು ಡಿಕ್ಲೇರ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು INTI as integer. ಸರಿ, ಇವಾಗ ಇದು ಡಿಕ್ಲೇರ್ ಆಯ್ತು. ಇಲ್ಲಿ 1 to 10 ಅಂತ ಕೊಟ್ಟೆ. ಬಟ್ 1 to 10 ಅಂತ ಕೊಟ್ಟಾಗ ಈ 10 ಏನಿದೆಯಲ್ಲ ಇದು 10 ಇರುತ್ತೆ ಅಂತ ನಾನು ಹೇಳಕ್ ಬರಲ್ಲ. ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಎಷ್ಟಿದೆ, ಇಲ್ಲಿ 12 ಇದೆ. ಸೊ ಇಲ್ಲಿ ಎಷ್ಟಿದೆ ಅಷ್ಟು ಕೊಡ್ಬೇಕು ನಾನು ಅಲ್ಲಿ. ಇಲ್ಲಿ ಸೊ 12 ಅಂತ ಕೊಟ್ಬಿಟ್ಟು ನಾಳೆ ಅಕಸ್ಮಾತ್ ಇನ್ಕ್ರೀಸ್ ಆಗ್ಬಿಟ್ರೆ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ LST course ಡಾಟ್ ಕೌಂಟ್ ಲಿಸ್ಟ್ ಕೌಂಟ್ ಅಂತ ಕೊಡ್ತೀನಿ. ಸೊ ಈ ಲಿಸ್ಟ್ ಕೌಂಟ್ ಏನ್ ಮಾಡುತ್ತೆ ಅಂದ್ರೆ ಆ ಲಿಸ್ಟ್ ಅಲ್ಲಿ ಎಷ್ಟು ಐಟಮ್ಸ್ ಇದೆ ಅಷ್ಟು ಇಲ್ಲನೇ ಕೌಂಟ್ ಕೊಡುತ್ತೆ. ಬಟ್ ಇನ್ನೊಂದು ತಿಳ್ಕೊಳ್ಳಿ, ಈ ಕಾಂಬೋ ಬಾಕ್ಸ್ ಅಥವಾ ಲಿಸ್ಟ್ ಬಾಕ್ಸ್ ಅಲ್ಲಿ ಈ ಐಟಮ್ಸ್ ಏನಿರುತ್ತಲ್ಲ ಇದಕ್ಕೆಲ್ಲ ಒಂದು ಇಂಡೆಕ್ಸ್ ನಂಬರ್ ಅಂತ ಇರುತ್ತೆ. ಆ ಇಂಡೆಕ್ಸ್ ನಂಬರ್ ಯಾವತ್ತೂ 0 ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನ MS Excel ಅಂತ ಸೆಲೆಕ್ಟ್ ಮಾಡಿದ್ರೆ ಇದಕ್ಕೆ ಇಂಡೆಕ್ಸ್ ನಂಬರ್ 0, ಇದಕ್ಕೆ 1 2 3 4 ಆತರ. ಅಂದ್ರೆ ಇಂಡೆಕ್ಸ್ ನಂಬರ್ 1 ಇಂದ ಸ್ಟಾರ್ಟ್ ಆಗಲ್ಲ, 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿ ಲೂಪ್ ಕೊಡ್ಬೇಕಾದ್ರೆ ನಾನು ಇದನ್ನ 0 to ಲಿಸ್ಟ್ ಕೌಂಟ್ -1 ಅಂತ ಕೊಡ್ಬೇಕು. ಯಾಕೆ -1 ಅಂದ್ರೆ 0 1 2 3 12 ಇತ್ತು ಅಂದ್ರೆ ಅದು 11 ಅಂತ ತಗೊಳುತ್ತೆ. ಸೊ ನಾನು ಇವಾಗ 1 ಇಂದ ಲಿಸ್ಟ್ ಕೌಂಟ್ ಅಂತ ಕೊಟ್ಟಾಗ ಈ ವ್ಯಾಲ್ಯೂಸ್ ನಾನು ಪುಲ್ ಮಾಡ್ಬೇಕಾದ್ರೆ -1 ಅಂತ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅದು ಒಂದು ಕಮ್ಮಿ ಆಗ್ಬೇಕು. ಇಲ್ಲ ನಾನು ಲೂಪ್ ಅಲ್ಲೇ ಕಮ್ಮಿ ಮಾಡ್ತೀನಿ ಅಂದ್ರೆ 0 to ಇದನ್ನ ಕೊಟ್ಬಿಟ್ಟು. ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಹೀಗೆ ಇಟ್ಬಿಡೋಣ, ಯಾಕಂದ್ರೆ ಕನ್ಫ್ಯೂಷನ್ ಬೇಡ. 1 ಇಂದ ಲಿಸ್ಟ್ ಕೌಂಟ್ ಎಷ್ಟಿದೆ ಅಷ್ಟು ಬರ್ಲಿ. ಸರಿ, ಇಲ್ಲಿ ಹೋಗ್ತೀನಿ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಒಂದು ಕಂಡೀಷನ್ ಕೊಡ್ಬೇಕು. ಏನ್ ಕಂಡೀಷನ್ ಅದು? ಕಂಡೀಷನ್ ಅಂದ್ರೆ ಇವಾಗ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಲ್ಲ ನೋಡಿ, ಇಫ್ ಇಟ್ ಇಸ್ ಸೆಲೆಕ್ಟೆಡ್ ಅಂದ್ರೆ ಇದು ಸೆಲೆಕ್ಟ್ ಆಗಿದ್ರೆ ಮಾತ್ರ ನನಗೆ ಇಲ್ಲಿ ಬರ್ಬೇಕು ಎಕ್ಸೆಲ್ ಅಲ್ಲಿ ಅಥವಾ ಡೇಟಾಬೇಸ್ ಅಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಒಂದು ಇಫ್ ಕಂಡೀಷನ್ ಕೊಡಬೇಕು. ಇಫ್ LST course ಡಾಟ್ ಸೆಲೆಕ್ಟೆಡ್ ನೋಡಿ, ಈಗ ಇಲ್ಲಿ ಇಂಡೆಕ್ಸ್ ನಂಬರ್ ಕೇಳುತ್ತದ. ನಾನು ಇವಾಗ INTI ಅಂತ ಕೊಟ್ರೆ ಇದೇನಾಗುತ್ತೆ, ಇದು 1 ಅಂತ ಬರುತ್ತಿದ್ದು ಇದು. ಸೊ 1 ಅಂದ್ರೆ MS Excel ಬರಲ್ಲ, ಅಂದ್ರೆ ಫಸ್ಟ್, ಯಾಕಂದ್ರೆ ಅದು 0 ಇರುತ್ತದ. ಸೊ ಅದು ಬೇಕಂದ್ರೆ ನನಗೆ -1 ಅಂತ ಕೊಡ್ಬೇಕು. ಅಂದ್ರೆ ಇಲ್ಲಿ ಫಸ್ಟ್ ಸೈಕಲ್ ಅಲ್ಲಿ ಇದು INTI 1 ಅಂತ ಇರುತ್ತೆ. ಬಟ್ ನನಗೆ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗ್ಬೇಕು ಇಲ್ಲಿ, ಅದಕ್ಕೆ ನಾನು -1 ಅಂತ ಕೊಡ್ತೀನಿ. ಓಕೆ, ಡಾಟ್ ಈಕ್ವಲ್ಸ್ ಟ್ರೂ. ಇಫ್ LST ಸೆಲೆಕ್ಟೆಡ್ ಅಂದ್ರೆ ಅದು ಸೆಲೆಕ್ಟ್ ಆಗಿದೆಯಾ, ಫಸ್ಟ್ ಯಾವ್ದು ಸೆಲೆಕ್ಟ್ ಆಗಿದೆ, ಸೆಲೆಕ್ಟ್ ಆಗಿದ್ರೆ ನನಗೆ
ನೋಡಿ ಈ ಕೋಡ್ ಇಲ್ಲಿ ಏನ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ LST ಕೋರ್ಸ್ ಡಾಟ್ ಸೆಲೆಕ್ಟೆಡ್ ಅಂದ್ರೆ ಇವಾಗ ಇದೇನಿದೆಲ್ಲ ಇದು ಸೆಲೆಕ್ಟ್ ಆಗಿದೆ ಅಂತ ನೋಡಿ. ಇದು ಸೆಲೆಕ್ಟ್ ಮಾಡಿದ್ರೆ ಇದು 0 ಇವಾಗ ನಂದು ಫಾರ್ ಲೂಪ್ ಏನಿದೆ 1 ಇಂದ ಲಿಸ್ಟ್ ಕೌಂಟ್ ಅಂತ ತಗೊಂಡಿದ್ದೀನಿ. ಈ 1 ಅಂತ ಕೊಟ್ಬಿಟ್ರೆ ಅದು ಇದಕ್ಕೆ ಬಂದ್ಬಿಡುತ್ತದ. ಇದು ಚೆಕ್ ಮಾಡಕ್ ಹೋಗಲ್ಲ. ಅದಕ್ಕೆ ನಾನೇನ್ ಮಾಡಿದೆ INTI ಇದೇನ್ 1 ಇದೆ ಅಲ್ಲ -1 ಅಂದ್ರೆ 1 ಕಮ್ಮಿ ಆಗುತ್ತೆ ಅಂದ್ರೆ ಇದು 0 ತೋರಿಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದು ಸೆಲೆಕ್ಟ್ ಆಗಿದ್ರೆ ಏನಾಗ್ಬೇಕು, ಒಂದು ಸ್ಟ್ರಿಂಗ್ ಅಲ್ಲಿ ಎಲ್ಲಾ ಸೆಲೆಕ್ಟೆಡ್ ವ್ಯಾಲ್ಯೂಸ್ ಕಾಮಾ 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 ಅಂತ ಅದು ಕಂಬೈನ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ವೇರಿಯೇಬಲ್ ತಗೊಂತೀನಿ str ಕೋರ್ಸ್ ಆಸ್ ಸ್ಟ್ರಿಂಗ್ ಅಂತ. ಸೊ ಇಲ್ಲೇನ್ ಮಾಡೋಣ, ಈ str ಕೋರ್ಸ್ ಇದೆಲ್ಲ ಕೋರ್ಸ್ ಈಕ್ವಲ್ಸ್ str ಕೋರ್ಸ್ ಆಂಪರ್ಸೆಂಟ್ ಅಂದ್ರೆ ಕಂಬೈನ್ ಮಾಡೋದು. ಒಂದು ಕಾಮ ಕೊಟ್ಬಿಡೋಣ ಈ ತರ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಈ ಸೈಕಲ್ ಬರುತ್ತೆ, str ಕೋರ್ಸ್ ಏನ್ ಸೆಲೆಕ್ಟ್ ಆಗಿದೆ ಅದನ್ನ ಇಲ್ಲಿ ಅಪೆಂಡ್ ಮಾಡ್ತಾ ಹೋಗುತ್ತೆ. ಅಕಸ್ಮಾತ್ ಏನಾದ್ರೆ ಅದು ಫಾಲ್ಸ್ ಇತ್ತು ಅಂದ್ರೆ ಈ ಕೋಡ್ ರನ್ ಆಗಲ್ಲ. ಸರಿ, ಇವಾಗ ನೋಡೋಣ. ಇಲ್ಲಿ ಏನ್ ಮಾಡ್ತೀನಿ, ಜಸ್ಟ್ ಈ ವ್ಯಾಲ್ಯೂ ಇದೆಲ್ಲ ಅಂದ್ರೆ ಕೆ, ಇಲ್ಲಿ ಇದನ್ನ ಸೇವ್ ಮಾಡ್ಬಿಡೋಣ, ವ್ಯಾಲ್ಯೂ ಈಕ್ವಲ್ಸ್ str ಕೋರ್ಸ್ ಅಂತ. ಸೊ ಇಲ್ಲಿ str ಕೋರ್ಸ್ ಏನಿದೆ ಇದು ವೇರಿಯೇಬಲ್, ಇದನ್ನ ಏನೇ ಸೆಲೆಕ್ಟ್ ಆಗಿದೆ ಅದೆಲ್ಲ ವ್ಯಾಲ್ಯೂಸ್ ಬರ್ತಾ ಇರುತ್ತೆ. ಇಲ್ಲಿ ಇದನ್ನ ಕೋರ್ಸ್ ಲಿಸ್ಟ್ ಅಂತ, ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ. ಇವಾಗ ರನ್ ಮಾಡ್ತೀನಿ ಇದನ್ನ. ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡೋಣ, TIS ಸೊ ಈ ತರ ಟೈಪ್ ಮಾಡೋಣ. ನೆಕ್ಸ್ಟ್ ಬಂದ್ ನೋಡಿ, ಇದು ಸೆಲೆಕ್ಟ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ತೀನಿ, ರ್ಯಾಂಡಮ್ ಆಗಿ ಒಂದು 4 ಕೋರ್ಸ್ ಸೆಲೆಕ್ಟ್ ಮಾಡ್ತೀನಿ. ಈಗ ಸಬ್ಮಿಟ್ ಅಂತ ಕೊಟ್ರೆ ಇಲ್ಲಿ ಕೋರ್ಸ್ ಅಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೆ ನಾನು, ಸಾರಿ ಇಲ್ಲಿ ಕೊಟ್ಟಿದ್ದೆ. ಓಕೆ, ಇದನ್ನ ಕೆ ಅಂತ ಕೊಡ್ಬೇಕು. ಸರಿ, ಅದು ಇಲ್ಲಿ ಬಂದ್ಬಿಟ್ಟಿದೆ. ಸರಿ, ಸೊ str ಕೋರ್ಸ್. ಸೊ str ಕೋರ್ಸ್ ಏನಿದೆಯಲ್ಲ ಇದಕ್ಕೆ ನಾ ಏನ್ ಸೆಲೆಕ್ಟ್ ಮಾಡಿರ್ತೀನಲ್ಲ ಇಲ್ಲಿ, ಈ ವ್ಯಾಲ್ಯೂಸ್ ಇಲ್ಲಿ ನನಗೆ ಬರ್ಬೇಕು. ಸೊ ಏನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಆಂಪರ್ಸೆಂಟ್ ಇಲ್ಲಿ LST ಕೋರ್ಸ್ ಡಾಟ್ ಲಿಸ್ಟ್ ಇಂಡೆಕ್ಸ್ INTI -1. ರೈಟ್, ಇವಾಗ ಮತ್ತೆ ರನ್ ಮಾಡಿ ನೋಡೋಣ. ಇದ್ರಲ್ಲಿ ಕೆ ಅಂತ ಚೇಂಜ್ ಮಾಡಿದ್ದೀನಿ. ರನ್ ದಿಸ್, ಕ್ವಿಕ್ ಆಗಿದೆ, ಇದು ಮಾಡೋಣ. ಮತ್ತೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ, ಸಬ್ಮಿಟ್ ನೋಡ. ನೋಡಿ MS Excel, SQL, MS Access, ವರ್ಡ್ ಮತ್ತೆ ಟ್ಯಾಬ್ ಎಲ್ಲ ಕಮ ಬಂತು. ಬಟ್ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗಿದೆ, ಫಸ್ಟ್ ಇಲ್ಲಿ ಬ್ಲಾಂಕ್ ಇರುತ್ತಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದು ಬ್ಲಾಂಕ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ, ಬ್ಲಾಂಕ್ ಕಾಮಾ ಸ್ಪೇಸ್ ಮತ್ತೆ ಇಲ್ಲಿ ಏನ್ ಸೆಲೆಕ್ಟ್ ಆಗಿರುತ್ತೆ ಅದು ಬಂದ್ಬಿಡು. ಬಟ್ ನನಗೆ ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತಲ್ಲ ಇದು ಎರಡು, ಈ ಕಾಮಾ ಮತ್ತೆ ಸ್ಪೇಸ್, ಈ 2 ಕ್ಯಾರೆಕ್ಟರ್ ನಾನು ತೆಗಿಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು str ಕೋರ್ಸ್, ಇದು ಅರ್ಥ ಆಯ್ತಲ್ಲ. ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ಇದೆಯಲ್ಲ, ಇದು ಸ್ಟಾರ್ಟಿಂಗ್ ಇದು 2 ಬಂದ್ಬಿಡುತ್ತಿದ್ದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಬ್ಲಾಂಕ್ ಇರುತ್ತಲ್ಲ, ಸೊ ವಿತ್ ಕಾಮಾ ಮತ್ತೆ ಸ್ಪೇಸ್ ತಗೊಳುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, str ಕೋರ್ಸ್ ಈಕ್ವಲ್ಸ್ ರೈಟ್ ಆಫ್ ಅಂದ್ರೆ ಇದನ್ನ ಮಾತ್ರ, ಇದು ಫಸ್ಟ್ 2 ಕ್ಯಾರೆಕ್ಟರ್ಸ್ ತೆಗೆದ್ಬಿಡೋಣ, str ಕೋರ್ಸ್. ಸೊ ಸೇಮ್ ಎಕ್ಸೆಲ್ ಅಲ್ಲಿ ಯಾವ ತರ ಪ್ರೋಗ್ರಾಮ್ ಬರ್ತೀನಿ ಅದೇ ತರ, ಲೆನ್ ಆಫ್ str ಕೋರ್ಸ್ -2 ಅಂತ ಕೊಟ್ಬಿಡ್ತೀನಿ ನೋಡಿ. ಇವಾಗ ನಾನು ರನ್ ಮಾಡ್ತೀನಿ. ಹೋಗ್ಬಿಟ್ಟು ನೋಡಿ,
ಇಲ್ಲಿ ಮತ್ತೆ ರ್ಯಾಂಡಮ್ ಆಗಿ ಒಂದೆರಡು ಸೆಲೆಕ್ಟ್ ಮಾಡ್ಕೊತೀನಿ, ಓಕೆ ಅಂತ ಕೊಡ್ತೀನಿ. ಇಲ್ಲಿ ಹೋಗಿ ನೋಡಿದ್ರೆ ನೋಡಿ BBA ಇಲ್ಲಿಲ್ಲ ನೋಡಿ, ಮುಂಚೆ ಇಲ್ಲಿ ಕಾಮ ಮತ್ತೆ ಸ್ಪೇಸ್ ಇತ್ತು, ಇವಾಗ ಇದು ಬರ್ತಿಲ್ಲ. ಅಂದ್ರೆ ಇವಾಗ ನನಗೆ ಫಾರ್ಮ್ ಕರೆಕ್ಟ್ ಆಗಿ ಬಂತು, ನಾನೇನ್ ಟೈಪ್ ಮಾಡಿದ್ರು ಇಲ್ಲಿ ಬರ್ತಿದೆ. ಸರಿ, ಇದು ಬಂದು ನನಗೆ ಇನ್ಪುಟ್ ಫಾರ್ಮ್ಸ್, ಅಂದ್ರೆ ಏನಾದ್ರು ಒಂದು ಇನ್ಪುಟ್ ಕೊಟ್ಟಾಗ ಆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಹೋಗೋದಕ್ಕೆ. ಬಟ್ ಇದು ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಆ ಫಾರ್ಮ್ ಕ್ಲೋಸ್ ಆಗ್ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅನ್ಲೋಡ್, ಆ ಫಾರ್ಮ್ ನೇಮ್ ಏನು FRM ಡೀಟೇಲ್ಸ್ ಅಂತಿದೆ, ಇದು ಕೊಟ್ಬಿಟ್ರೆ ಇದೇನಾಗುತ್ತೆ, ಅದು ಎಂಟರ್ ಆಗಿದ ತಕ್ಷಣ ನೋಡಿ ಇಲ್ಲಿ ಹೋಗ್ತೀನಿ, ರನ್ ಮಾಡಿದ್ರೆ ಇವಾಗ ಸಬ್ಮಿಟ್ ಅನ್ನು ಕೊಟ್ಬಿಟ್ರೆ ಅದು ಕ್ಲೋಸ್ ಆಗ್ಬಿಡುತ್ತೆ. ಇದು ವ್ಯಾಲ್ಯೂಸ್ ಏನು ಎಂಟರ್ ಮಾಡಿಲ್ಲ, ಅದಕ್ಕೆ ಅದು ಎರರ್ ತೋರಿಸಿದೆ. ಅದನ್ನ ವ್ಯಾಲಿಡೇಷನ್ಸ್ ಅಲ್ಲಿ ನಾನು ತೋರಿಸ್ ಹೆಂಗ್ ಮಾಡ್ಬೇಕು ಅಂತ ನೋಡಿ. ಏನಿಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಅದು ಮುಂಚೆ ಏನಾಗ್ತಿತ್ತು ಅಂದ್ರೆ ಕ್ಲೋಸ್ ಆಗ್ತಿರ್ಲಿಲ್ಲ, ಅದೇನ್ ಮಾಡ್ತಿತ್ತು, ಆ ಫಾರ್ಮ್ ಅಲ್ಲೇ ಇರ್ತಿತ್ತು. ಸೊ ನನಗೆ ಇವಾಗ ಫಾರ್ಮ್ ಕೂಡ ಕ್ಲೋಸ್ ಆಗ್ತಿದೆ. ರೈಟ್, ಬಟ್ ನನಗೆ ಏನೋ ಒಂದು ಎರರ್ ಬಂತು ಕ್ಲಿಕ್ ಮಾಡಿದಾಗ. ಇದೆಲ್ಲ ಏನಕ್ಕೆ ಬರುತ್ತೆ ಅಂದ್ರೆ ನಾನು ವ್ಯಾಲಿಡೇಷನ್ ಸರಿ ಕೊಟ್ಟಿಲ್ಲ. ನೋಡಿ ಇಲ್ಲಿ ಹೋಗ್ತೀನಿ, ರನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಯಾವ್ದೋ ಒಂದು ಸೆಲೆಕ್ಟ್ ಮಾಡಿದೆ, ಈ ಕೋರ್ಸ್ನ, ಇಲ್ಲ ಬ್ರಾಂಚ್ ಸೆಲೆಕ್ಟ್ ಮಾಡಿದೆ, ಇದೆಲ್ಲ ಹಂಗೆ ಬ್ಲಾಂಕ್ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಸಬ್ಮಿಟ್ ಅಂತ ಕೊಟ್ರೆ ನೋಡಿ, ಸಬ್ಮಿಟ್ ಆಯ್ತು, ಕ್ಲೋಸ್ ಆಗ್ಬಿಡ್ತು. ಇಲ್ಲಿ ನೋಡಿ ಇದೆಲ್ಲ ಬ್ಲಾಂಕ್ ಇದೆ. ನನ್ಗೆ ಇವಾಗ ಈ ತರ ಬ್ಲಾಂಕ್ಸ್ ಇರಬಾರ್ದು. ಮತ್ ನೋಡಿ ಇಲ್ಲಿ ಇನ್ನೊಂದು ಎಂಟರ್ ಮಾಡೋಣ. ಇಲ್ಲಿ ಎಂಟರ್ ಮಾಡ್ತೀನಿ. ಇಲ್ಲಿ ಏಜ್ ಅಲ್ಲಿ ನಾನು ಏನೋ ಒಂದು ಟೈಪ್ ಮಾಡ್ಬಿಟ್ಟೆ. ಇಲ್ಲಿ ಬರೀ ನಂಬರ್ ಇರ್ಬೇಕಿತ್ತು. ಇದು ಯಾವ್ದೋ ಒಂದೆರಡು ಸೆಲೆಕ್ಟ್ ಮಾಡ್ಕೊಂಡೆ, ಬ್ರಾಂಚ್ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿದೆ, ಓಕೆ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಏಜ್ ಟೆಕ್ಸ್ಟ್ ಬರ್ತಿದೆ. ಸೊ ಇದೆಲ್ಲ ನಾನು ಅವಾಯ್ಡ್ ಮಾಡಬೇಕು. ನೇಮ್ ಬ್ಲಾಂಕ್ ಇರಬಾರ್ದು, ಕಂಪಲ್ಸರಿ ಅದು ಎಂಟರ್ ಆಗ್ಲೇಬೇಕು. ಏಜ್ ನಂಬರ್ ಇರಬೇಕು. ಸೊ ಈ ತರದ್ದು ವ್ಯಾಲಿಡೇಷನ್ಸ್ ನಾನು ಮಾಡ್ಬೇಕಾಯ್ತು. ಸೊ ಅದನ್ನ ಹೆಂಗ್ ಮಾಡ್ಬೋದು, ಅವಾಗ ಏನ್ ಮಾಡ್ತೀನಿ, F11 ಅದಕ್ಕೆ ವ್ಯಾಲಿಡೇಷನ್ಸ್ ಅಂತ ಕರಿತೀವಿ. ವ್ಯಾಲಿಡೇಷನ್ಸ್ ಯಾವಾಗ ಆಗ್ಬೇಕು ಅಂದ್ರೆ, ನಾನು ಡೇಟಾ ಎಂಟರ್ ಮಾಡಿ ನಾನು ಸೇವ್ ಮಾಡ್ತೀನಲ್ಲ, ಸೇವ್ ಮಾಡೋಕ್ಕೂ ಮುಂಚೆ ನಾನು ವ್ಯಾಲಿಡೇಟ್ ಆಗ್ಬೇಕು. ಅದಕ್ಕೆ ಏನ್ ಮಾಡೋಣ ಅಂದ್ರೆ ನೋಡಿ, ಎಲ್ಲಾ ಟೆಕ್ಸ್ಟ್ ಏನಿದೆ ನಾನು ಪ್ರೋಗ್ರಾಮ್ ಬರ್ದಿದ್ದೀನಲ್ಲ, ಎಲ್ಲಾ ಟೆಕ್ಸ್ಟ್ ಅಥವಾ ಅದು ಡೀಟೇಲ್ಸ್ ಎಲ್ಲ ಸೇವ್ ಆಗೋಕ್ಕೂ ಮುಂಚೆ ವ್ಯಾಲಿಡೇಷನ್ ಮಾಡ್ತೀನಿ. ವ್ಯಾಲಿಡೇಷನ್ ಫಸ್ಟ್ ನೇಮ್ ಬ್ಲಾಂಕ್ ಇರಬಾರ್ದು. ಅದಕ್ಕೆ ಏನ್ ಮಾಡ್ತೀನಿ, if txt name dot value is equal to blank, then end. ಬ್ಲಾಂಕ್ ಇದ್ರೆ ಏನ್ ಮಾಡೋಣ, ಮೆಸೇಜ್ ಬಾಕ್ಸ್ ಪ್ಲೀಸ್ ಎಂಟರ್ ನೇಮ್, ಕಾಮ ಇದರ VB ಇನ್ಫಾರ್ಮೇಶನ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ತರ ಮಾಡ್ಬೋದು, ಕಾಮ ಇಲ್ಲಿ ಹೋಗ್ಬಿಟ್ಟು ಸೇ UserForm ಮಾಡ್ಯೂಲ್, ಇದು ಬಂದು ಹೆಡ್ಡಿಂಗ್. ಸೊ ಇಲ್ಲಿ ಇದಾದ್ಮೇಲೆ ಇದು ನೆಕ್ಸ್ಟ್ ಲೈನ್ ಹೋಗ್ಬಾರ್ದು. ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ವ್ಯಾಲಿಡೇಟ್ ಮಾಡುತ್ತೆ, ಬಟ್ ನೆಕ್ಸ್ಟ್ ಮತ್ತೆ ಇಲ್ಲಿ ಹೋಗ್ಬಿಡುತ್ತೆ. ನನಗೇನಾಗಬೇಕು, ಪ್ರೋಗ್ರಾಮ್ ಎಕ್ಸಿಟ್ ಆಗ್ಬಿಡ್ಬೇಕಂದ್ರೆ ಈ ಪ್ರೋಗ್ರಾಮ್ ರನ್ ಆಗಬಾರ್ದು, ಮತ್ತೆ ಎಕ್ಸಿಟ್ ಸಬ್. ನೋಡಿ ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಸಬ್ಮಿಟ್ ಅಂತ ಕೊಡ್ತೀನಿ. ನೋಡಿ ಪ್ಲೀಸ್ ಎಂಟರ್ ನೇಮ್, ಇದು ಎಂಟರ್ ಆಗೋವರೆಗೂ ಅದು ಮುಂದಕ್ಕೆ ಹೋಗಲ್ಲ. ಅದು ಸಿ ರೈಟ್. ಸೊ ಇದೇ ತರ ನಾವು ಎಲ್ಲದಕ್ಕೂ ವ್ಯಾಲಿಡೇಟ್ ಮಾಡಬೇಕು. ಲೆಟ್ಸ್ ಸೇ ಈಗ ನೇಮ್ ಆಯ್ತು, ನೆಕ್ಸ್ಟ್ ಏಜ್, ಇಲ್ಲ ಔಟ್ ನೋಡಿ ಟೆಕ್ಸ್ಟ್ ಏಜ್, ಇದು ಬ್ಲಾಂಕ್ ಇರಬಾರ್ದು, ಪ್ಲೀಸ್ ಎಂಟರ್ ಏಜ್ ಅಂತ ಕೊಡ್ತೀನಿ. ನೋಡಿ ಇವಾಗ ರನ್ ಮಾಡ್ತೀನಿ, ಇಲ್ಲಿ ನೇಮ್ ಕೊಡ್ತೀನಿ, ಬಟ್ ಇವಾಗ ನೋಡಿ ಸಬ್ಮಿಟ್ ಅಂತ ಕೊಡ್ತೀನಿ. ನೋಡಿ ಎಂಟರ್ ಏಜ್, ಇದು ಎಂಟರ್ ಆಗೋವರೆಗೂ ಅದು ಹೋಗಲ್ಲ. ಸರಿ, ಇವಾಗ ನಾನು ಏಜ್ ಎಂಟರ್ ಮಾಡ್ಬಿಟ್ರೆ ಟೆಕ್ಸ್ಟ್ ತಗೊಂಡ್ಬಿಡುತ್ತೆ, ನನಗೆ ಟೆಕ್ಸ್ಟ್ ತಗೋಬಾರ್ದು. ಸೊ ಈ ತರ ನೀವು ಎಲ್ಲದಕ್ಕೂ ಮಾಡ್ಬೇಕಾಗತ್ತೆ. ಸೊ ನಾನು ಇದನ್ನ ಬೇರೆ ಫೈಲಲ್ಲಿ ಕೊಟ್ಟಿದ್ದೀನಿ ಎಲ್ಲ ಡೀಟೇಲ್ಸ್, ಅದನ್ನ ನೋಡ್ಕೊಳ್ಳಿ. ಬಟ್ ಎಲ್ಲಾ ಟೆಕ್ಸ್ಟ್ ಬಾಕ್ಸ್ಗೂ ನೀವು ಈ ತರ ವ್ಯಾಲಿಡೇಟ್ ಮಾಡ್ಬೇಕಾಗತ್ತೆ. ರೈಟ್, ನೆಕ್ಸ್ಟ್ ಬಂದು ಟೆಕ್ಸ್ಟ್, ಇದು ಏಜ್ ಏನಿದೆಯಲ್ಲ ಇದು ಬಂದು ನನಗೆ ನಂಬರ್ ಆಗಿ ಎಂಟರ್ ಆಗಬೇಕು. ಬ್ಲಾಂಕ್ ಈ ತರ ಕೊಟ್ಟೆ, ಬಟ್ ಅಕಸ್ಮಾತ್ ಏನು ಈ ತರ ಎಂಟರ್ ಮಾಡ್ಬಿಟ್ರೆ ಯಾರಾದ್ರೂ ಇಲ್ಲಿ ಎಂಟರ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಸೇವ್ ಅಂತ ಕೊಡ್ತೀನಿ. ನೋಡಿ ನೇಮ್ ಎಂಟರ್ ಮಾಡಿಲ್ಲ ಅಂತ ಗೊತ್ತಿಲ್ಲ, ಓಕೆ ಅಂತ ಕೊಟ್ರೆ ನೋಡಿ ಇದು ಎಂಟರ್ ಆಗ್ಬಿಡ್ತೀನಿ ASDF ಅಂತ. ನನಗಿಲ್ಲಿ ಟೆಕ್ಸ್ಟ್ ತಗೋಬಾರ್ದು, ಬರೀ ನಂಬರ್ ತಗೋಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಫ್ ನಾಟ್ ಈಸ್ ನ್ಯೂಮರಿಕ್
txt age dot value. Then ಇಲ್ಲಿ ಈಸ್ ನ್ಯೂಮರಿಕ್ ಅಂದ್ರೆ ಚೆಕ್ ಮಾಡುತ್ತೆ ನಂಬರ್ ಅಂತ, ನಾಟ್ ನ್ಯೂಮರಿಕ್ ಅಂದ್ರೆ ಅದು ನಂಬರ್ ಅಕಸ್ಮಾತ್ ನಂಬರ್ ಇಲ್ಲ ಅಂದ್ರೆ ಅವಾಗ ನೋಡಿ ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಮೆಸೇಜ್ ಬಾಕ್ಸ್ ಪ್ಲೀಸ್ ಎಂಟರ್ ಏಜ್ ಇನ್ ನಂಬರ್ಸ್. ರೈಟ್, ನೋಡೋಣ ಇವಾಗ ನೋಡಿ ಇಲ್ಲಿ ಹೋಗ್ತೀನಿ AS ಇಲ್ಲಿ ಇವಾಗ ಮತ್ತೆ ಅದೇ ASDF ಅನ್ನು ಕೊಡ್ತೀನಿ, ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇವಾಗ ಸಬ್ಮಿಟ್ ಅನ್ನು ಕೊಡ್ತೀನಿ ನೋಡಿ. ಪ್ಲೀಸ್ ಎಂಟರ್ ಏಜ್ ಇನ್ ನಂಬರ್ಸ್, ಇದು ನಂಬರ್ ಅಲ್ಲೇ ಇರಬೇಕು. ಅಕಸ್ಮಾತ್ ಯಾರಾದ್ರೂ 345 ಕೊಟ್ಬಿಟ್ರು, ಏಜ್ 345 ಇರಲ್ಲ ನೋಡಿ, ಏನು ಸಬ್ಮಿಟ್ ಅಂತ ಕೊಟ್ರೆ ಅದನ್ನ ತಗೊಂಡ್ಬಿಡುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು. ಸೊ ಈ ತರ ನಾನು ವ್ಯಾಲಿಡೇಷನ್ಸ್ ನ ಕೊಡ್ತಾ ಹೋಗ್ಬೇಕು. ಸೊ ಇದನ್ನ ಹೆಂಗ್ ವ್ಯಾಲಿಡೇಟ್ ಮಾಡ್ಬೋದು, ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಫ್ txt age dot value is less than 0 or txt age dot value is greater than 100, then end. ಮತ್ತೆ ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪ್ಲೀಸ್ ಎಂಟರ್ ಏಜ್ ಬಿಟ್ವೀನ್ 0 to 100. ನೋಡಿ ಇಲ್ಲಿ ಎಷ್ಟು ವ್ಯಾಲಿಡೇಷನ್ ಮಾಡಿದ್ವಿ, ಒಂದು ಬ್ಲಾಂಕ್ ಇರಬಾರ್ದು, ಇನ್ನೊಂದು ಏಜ್ ಅಲ್ಲಿ ನಂಬರೇ ಇರಬೇಕು, ಮತ್ತಿಲ್ಲಿ ಏಜ್ ವ್ಯಾಲ್ಯೂ ಏನಿದೆ ಅದು 0 ಇಂದ 100 ಇರಬೇಕು ಅಂತ. ಸೊ ಈ ತರ ನನಗೆ ಇದೇ ತರ ವ್ಯಾಲಿಡೇಷನ್ಸ್ ಅಂತಲ್ಲ, ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕು ಆ ಕಂಟೆಂಟ್ ಏನಿದೆ, ಆ ಪ್ರಾಜೆಕ್ಟ್ ಏನಿದೆ, ಆ ಯೂಸರ್ ಫಾರ್ಮ್ ಏನಿದೆ, ಯಾವ ತರ ವ್ಯಾಲಿಡೇಟ್ ಮಾಡಬೇಕು, ಏನೆಲ್ಲ ವ್ಯಾಲಿಡೇಟ್ ಮಾಡಬೇಕು ಅಂತ ನಾನು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು. ಈಗ ನೋಡಿ ರನ್ ಮಾಡ್ತೀನಿ, ಈಗ ನೇಮ್ ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, 500 ಅಂತ ಕೊಡ್ತೀನಿ. ಇದು ನಂಬರ್ ಇದೆ, ಬ್ಲಾಂಕ್ ಇಲ್ಲ, ಬಟ್ ಇದು ರೇಂಜ್ ಇಂದ ಆಚೆ ಇದೆ. ನೋಡೋಣ ಇದೇನು ವರ್ಕ್ ಆಗುತ್ತಂತ ನೋಡಿ. ಎಂಟರ್ ಏಜ್ ಬಿಟ್ವೀನ್ 0 to 100 ಅಲೋ ಮಾಡಲ್ಲ ಅದು. ಸೊ ಈ ತರ ನಾನು ವ್ಯಾಲಿಡೇಷನ್ಸ್ ನ ಕೊಡ್ಬೇಕಾಗುತ್ತೆ. ರೈಟ್, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಇವಾಗ, ಫೈನ್. ಸೊ ವ್ಯಾಲಿಡೇಷನ್ಸ್ ಆಯ್ತು. ಈ ತರ ನೀವು ಎಲ್ಲಾ ಕಂಟ್ರೋಲ್ಸ್ಗೂ ನಿಮ್ಗೆ ಯಾವ ತರ ವ್ಯಾಲಿಡೇಷನ್ಸ್ ಬೇಕೋ ಅದನ್ನ ನೀವು ಕೊಟ್ಕೋಬಹುದು. ಸರಿ, ನೆಕ್ಸ್ಟ್ ಬಂದು ಇವಾಗ ಇಲ್ಲೇನು ಎಂಟರ್ ಮಾಡ್ತೀನಿ, ಬಟ್ ನನಗೆ ಇದು ಬೇಕಾಗಿಲ್ಲ. ಕ್ಯಾನ್ಸಲ್ ಅಂತ ಕೊಟ್ರೆ ಇದು ಕ್ಲೋಸ್ ಆಗ್ಬಿಡ್ಬೇಕು, ಏನು ಎಂಟರ್ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ತೀನಿ, ಕ್ಯಾನ್ಸಲ್ ಬಟನ್ ಅಲ್ಲಿ ಒಂದು ಚಿಕ್ಕ ಕೋಡ್ ಅಷ್ಟೇ, ಅನ್ಲೋಡ್ FRM ಡೀಟೇಲ್ಸ್ ಅಷ್ಟೇ. ನೋಡಿ ಇಲ್ಲಿ ಹೋಗ್ತೀನಿ, ಇದನ್ನ ಕ್ಯಾನ್ಸಲ್ ಅಂತ ಕೊಟ್ರೆ ನೋಡಿ ಏನು ಸೇವ್ ಆಗಲ್ಲ, ಕ್ಲೋಸ್ ಆಗ್ಬಿಡುತ್ತೆ. ನೀವೇನೇ ಎಂಟರ್ ಮಾಡಿದ್ರು ಇಲ್ಲಿ ಇಷ್ಟೆಲ್ಲ ಎಂಟರ್ ಮಾಡ್ತೀನಿ, ಹೊಸದೊಂದು ಡೇಟಾನೇ ಎಂಟರ್ ಮಾಡ್ತೀನಿ ಇಲ್ಲಿ. ಫುಲ್ ನಾನು ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಬಿಟ್ಟು ಅಷ್ಟೇ, ಇದು ಬೇಡ ನನಗೆ ನೋಡಿ, ಕ್ಯಾನ್ಸಲ್ ಅಂತ ಕೊಟ್ರೆ ಅದ್ರಲ್ಲಿ ಸೇವ್ ಆಗೋದೇ ಇಲ್ಲ ಅದು. ರೈಟ್, ಸೊ ಆತರ ನನಗೆ ಅನ್ಲೋಡ್ ಮತ್ತೆ ಫಾರ್ಮ್ ನೇಮ್ ಕೊಟ್ರೆ ಜಸ್ಟ್ ಅನ್ಲೋಡ್ ಮಾಡ್ಬಿಡುತ್ತೆ, ಯಾವ್ದನ್ನು ಸೇವ್ ಮಾಡಕ್ ಹೋಗಲ್ಲ. ರೈಟ್, ನೆಕ್ಸ್ಟ್ ಬಂದು ಇವಾಗ ನಾನು ಪ್ರತಿ ಸರಿನೂ ಈ ಫಾರ್ಮ್ ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ತಿದ್ದೆ, ಮತ್ತೆ ಇಲ್ಲ ಎಂಟರ್ ಮಾಡಿದ್ರೆ ಮತ್ತೆ ವಾಪಸ್ ಅದು VB ಎಡಿಟರ್ಗೆ ಹೋಗ್ಬಿಡೋದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲೊಂದು ಬಟನ್ ಇದೆ, ಈ ಬಟನ್ ಕ್ಲಿಕ್ ಮಾಡಿದ್ರೆ ನನಗೆ ಈ ಫಾರ್ಮ್ ಓಪನ್ ಆಗಬೇಕು. ಸೊ ಆತರ ಮಾಡ್ಬೇಕು ಅಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ನನ್ಗೆ ನೋಡಿ ಶೇಪ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಅಸೈನ್ ಮ್ಯಾಕ್ರೋ ಅಂತ ಕೊಟ್ರೆ ನನ್ಗೆ ಇಲ್ಲಿ ಯಾವ್ದು ಮ್ಯಾಕ್ರೋ ಇಲ್ಲ ಇಲ್ಲಿ, ಬಟ್ ಅದು ಮ್ಯಾಕ್ರೋ ಇದ್ರೆ ನಾನು ಅಸೈನ್ ಮಾಡ್ಬೋದು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್, ಒಂದು ಮಾಡ್ಯೂಲ್ ಕ್ರಿಯೇಟ್ ಮಾಡ್ಕೊಳ್ಳಿ, F4 mod ಅಂಡರ್ಸ್ಕೋರ್ ಯೂಸರ್ ಫಾರ್ಮ್ ಅಂತ ಕೊಡ್ತೀನಿ. ಇಲ್ಲೇ ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ಸಬ್ ಓಪನ್ ಫಾರ್ಮ್ ಅಂತ ಕೊಡ್ತೀನಿ. ಇದೊಂದು ಪ್ರೋಗ್ರಾಮ್ ಅಷ್ಟೇ, FRM ಡೀಟೇಲ್ಸ್ ಡಾಟ್ ಶೋ ಅಂತ ಕೊಡ್ತೀನಿ, ಅಷ್ಟೇ ಬರೀಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡ್ತೀನಿ, ನೋಡಿ ಓಪನ್ ಫಾರ್ಮ್, ನನ್ಗೆ ಆ ಕೋಡ್ ಇಲ್ಲಿ ಬರುತ್ತೆ. ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನ್ಗೆ ಆ ಫಾರ್ಮ್ ಓಪನ್ ಆಗುತ್ತೆ.
ಸರ್ ಇಲ್ಲಿ ಹೋಗ್ತೀನಿ ಇವಾಗ ಹೈಟೆಕ್ ಸೊಲ್ಯೂಷನ್ಸ್, ಏಜ್ ಫೀಮೇಲ್, ನಂಬರ್ ಕೊಡ್ತೀನಿ, ಮತ್ತೆ ಬ್ರಾಂಚ್. ಸೊ ಎಲ್ಲ ಡೀಟೇಲ್ಸ್ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಈಗ ನೋಡಿ ನಾನು ಸಬ್ಮಿಟ್ ಅಂತ ಕೊಟ್ರೆ ಅದು ಕ್ಲೋಸ್ ಆಗಬೇಕು. ಬಟ್ ಪ್ರೀವಿಯಸ್ಲಿ ಏನಾಗ್ತಿತ್ತು, ಸಬ್ಮಿಟ್ ಅಂತ ಕೊಟ್ರೆ ಬಿ ಎಡಿಟರ್ಗೆ ಹೋಗ್ತಿತ್ತು, ಯಾಕಂದ್ರೆ ನಾನು ಅಲ್ಲಿಂದ ಓಪನ್ ಮಾಡ್ತಿದ್ದೆ. ಇವಾಗ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಓಪನ್ ಫಾರ್ಮ್ ಅಂತ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಫಾರ್ಮ್ ಓಪನ್ ಆಯ್ತು. ನೋಡಿ ಸಬ್ಮಿಟ್ ಅಂತ ಕೊಟ್ರೆ ಸಬ್ಮಿಟ್ ಆಯ್ತು, ನನಗೆ ಡೀಟೇಲ್ಸ್ ಇಲ್ಲಿ ಬಂತು. ನಾನು ಇವಾಗ ಓಪನ್ ಫಾರ್ಮ್ ಅಂತ ಇಲ್ಲಿ ಕೊಟ್ರೆ ನೋಡಿ ಮತ್ತೆ ಬಂತಿಲ್ಲಿ. ನಾನು ಇವಾಗ ಸುಮ್ಮನೆ ಡೈರೆಕ್ಟ್ ಆಗಿ ಇದನ್ನ ಕ್ಲಿಕ್ ಮಾಡ್ತೀನಿ ಸಬ್ಮಿಟ್ ಅಂತ, ನೋಡಿ ಅಲ್ಲ ಮಾಡಲ್ಲ ಅದು. ಸರಿ ಇಲ್ಲಿ ಹೋಗ್ತೀನಿ, ಇವಾಗ ನೇಮ್ ಎಂಟರ್ ಮಾಡ್ತೀನಿ, ಇಲ್ಲಿ ಏಜ್ ನೋಡಿ ಯಾವ್ದೋ ಒಂದು ಟೆಕ್ಸ್ಟ್ ಏನೋ ಎಂಟರ್ ಮಾಡ್ಬಿಡ್ತೀನಿ, ನೋಡಿ ತೊಗೊಳಲ್ಲ, ನಂಬರ್ಸ್ ಇಲ್ಲೇ ಇರಬೇಕು. ಈ ನಂಬರ್ಸ್ ಕೊಡ್ತೀನಿ, ಯಾವ್ದೋ ಒಂದು 400 ಅಂತ ಕೊಡ್ತೀನಿ, ನೋಡಿ ನೋಡಿ ಈ ತರ. ಈ ಕ್ಯಾನ್ಸಲ್ ಕೊಟ್ರೆ ಏನು ಸಿಗಲ್ಲ. ಸೊ ಈ ತರ ನಾನು ಫಾರ್ಮ್ಸ್ ನ ಮಾಡ್ಬೇಕಾಗುತ್ತೆ. ಸೊ ಯೂಸರ್ ಫಾರ್ಮ್ ಆಕ್ಚುಲ್ ಆಗಿ ಬಂದು ಇನ್ಪುಟ್ಸ್ ಅಂದ್ರೆ ನಾನು ಏನ್ ಎಂಟರ್ ಮಾಡ್ತೀನಲ್ಲ ಅದನ್ನ ಡೇಟಾ ಇಲ್ಲಿ ತಗೊಂಡು ಒಂದು ಡೇಟಾ ಬೇಸ್ ಅಂದ್ರೆ ಅದು ಎಕ್ಸೆಲ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವ್ದೇ ಟೆಕ್ನಾಲಜಿ ಆಗಿರ್ಬೋದು, ಅದರಲ್ಲಿ ಅದು ಸೇವ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಯೂಸರ್ ಫಾರ್ಮ್ ಮಾಡ್ಯೂಲ್ಸ್ ಅಂತ ಕರಿತೀವಿ. ಮತ್ತೆ ಅದ್ರಲ್ಲಿ ಏನ್ ಫಾರ್ಮ್ಸ್ ಇದೆಯಲ್ಲ ಅದ್ರಲ್ಲಿ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಅದಕ್ಕೆ ಕಂಟ್ರೋಲ್ಸ್ ಅಂತ ಕರಿತೀವಿ. ಅದಕ್ಕೆ ನಾನು ಪ್ರೋಗ್ರಾಮ್ ಬರೆದು ಈ ತರ ಡೇಟಾ ಬೇಸ್ಗೆ ಸೇವ್ ಮಾಡಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ಏನ್ ಮಾಡೋಣ ಅಂದ್ರೆ ನಂಬರ್ ಆಫ್ ಸ್ಟಾರ್ಸ್ ಅನ್ನು ಕೊಡ್ತೀನಿ. ಏನ್ ಮಾಡೋಣ, ಇಲ್ಲಿ ಬರೀ 3 ಅಂತ ತಗೋಣ. ಆಸ್ ಆಫ್ ನಾವು ಒಂದ್ ಸ್ವಲ್ಪ ಕಮ್ಮಿನೇ ತಗೊಂಡ್ರು. ಇದನ್ನ ಇಲ್ಲಿ ರಿನೇಮ್ ಮಾಡ್ಕೊಳ್ಳಿ, WKS ಸ್ಟಾರ್ಸ್ 11. ಇಲ್ಲಿ ಇದನ್ನು ರಿನೇಮ್ ಮಾಡ್ತೀನಿ 4. ರೈಟ್. ಇಲ್ಲಿ ಇವಾಗ ನನ್ಗೆ ಏನ್ ಅನ್ಬೇಕು, ಇಲ್ಲಿ D2 ಇಂದ ತಗೋಣ. ಇಲ್ಲಿ 1 ಸ್ಟಾರ್ ಬರಬೇಕು, ಮತ್ತೆ ಇಲ್ಲಿ 2 ಸ್ಟಾರ್, ಮತ್ತೆ ಇಲ್ಲಿ 3 ಸ್ಟಾರ್, ಮತ್ತೆ ರಿವರ್ಸ್ ಆಗಬೇಕು. ಕರೆಕ್ಟ್ ಅಲ್ವಾ? 3 ಸ್ಟಾರ್ 2 ಸ್ಟಾರ್ 1 ಸ್ಟಾರ್ ಈ ತರ. ಸೊ ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ Alt F11 ಒಂದು ಫಾರ್ಮ್ ತಗೊಂಡ್ಬಿಡೋಣ, ಯೂಸರ್ ಫಾರ್ಮ್. ಇಲ್ಲಿ ಬೇಕಾದ್ರೆ ಇದನ್ನ _ assignment right sub generate star dim int I as integer ಇಲ್ಲಿ ಹೋಗ್ಬಿಟ್ಟು for int I equals 1 2 3 next int I. ಇದು ಸಿಂಟ್ಯಾಕ್ಸ್ ಮಾಡ್ಕೊಂಡಿದ್ದು. ಈ 3 ಏನಿದೆ ನನಗೆ ಡೈನಾಮಿಕ್ ಆಗಬೇಕು. ಅಂದ್ರೆ ಇಲ್ಲಿ ಏನಿದೆಯಲ್ಲ ಇದು B3, ಇಲ್ಲಿ ಎಷ್ಟು ಸ್ಟಾರ್ ಕೊಡ್ತೀನೋ ಆ ಸ್ಟಾರ್ ಬರೋ ತರ ಇರಬೇಕು. ಸರಿ, ಇಲ್ಲೇನ್ ಮಾಡ್ತೀನಿ, dim int c as integer int c equals WKS stars dot range of ಇಲ್ಲಿ B3 dot value. ನೋಡಿ, ಅಂದ್ರೆ ಇಲ್ಲಿ ನಾನು ಎಷ್ಟು ಕೊಡ್ತೀನಿ ನಂಬರು ಅಷ್ಟು ಲೂಪ್ ಆಗುತ್ತೆ. ರೈಟ್. ಸೊ ಇವಾಗ ನನಗೆ ಫಸ್ಟ್ ಲೂಪ್ ಬಂತು, ಇಲ್ಲಿ 1 2 3 ಅಂದ್ರೆ ಎಷ್ಟು ರೋ ಬೇಕೋ ಅಷ್ಟು ಬರುತ್ತೆ. ಸರಿ, ಇಲ್ಲೇನ್ ಮಾಡೋಣ, ಇವಾಗ ನನಗೆ ಸ್ಟಾರ್ ಬರಬೇಕು. ಸೊ WKS stars dot ಇಲ್ಲಿ range of D2 dot value is equal to star. ಸೊ ಒಂದೊಂದೇ ಮಾಡೋಣ. ಇಲ್ಲಿ ಸ್ಟಾರ್ ಅಂತ ಬಂತು. ಇದನ್ನ ಇಲ್ಲಿ ರನ್ ಮಾಡಿದ್ರೆ ಏನಾಗುತ್ತೆ, F8 ನೋಡಿ 3 ಸಲ ಒಂದೇ ಸ್ಟಾರ್ ಬರುತ್ತೆ. ಬಟ್ ನನಗೇನಾಗಬೇಕು, ಇಲ್ಲಿ ಸ್ಟಾರ್ ಬರಬೇಕು, ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕದು, ಇಲ್ಲಿ ನನಗೆ 2 ಸ್ಟಾರ್ ಬರಬೇಕು. ಅಂದ್ರೆ ಈ D2 ಇದೆಲ್ಲ ಇದು ನನಗೆ ಚೇಂಜ್ ಆಗಬೇಕು.
ಸೊ ಇದು D3 D4 ಅಲ್ಲಿ ಎಷ್ಟಿದೆ ಅಷ್ಟು. ಸೊ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಆಂಪರ್ಸೆಂಟ್ INTI ಪ್ಲಸ್ 1 ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ರನ್ ಮಾಡಿದ್ರೆ 3 ರೋಲು ಒಂದೊಂದು ಸ್ಟಾರ್ ಬಂತು. ಸೊ ಇಲ್ಲೇನಾಗ್ಬೇಕು, ನನಗೆ ಈ ಸ್ಟಾರ್ ಇದೆಯಲ್ಲ, ನಂಬರ್ ಆಫ್ ಸ್ಟಾರ್ಸ್, ಇಲ್ಲಿ ರೋ ಚೇಂಜ್ ಆದಾಗೂ ಇವಾಗ ಇಲ್ಲಿ 1 ಇದ್ರೆ 1 ಸ್ಟಾರ್ ಬರಬೇಕು. ನೆಕ್ಸ್ಟ್ ಸೈಕಲ್ ಇದು 2 ಆಗುತ್ತಲ್ಲ, ಅವಾಗ ಇದು 2 ಸ್ಟಾರ್ ಬರಬೇಕು. ಅಂದ್ರೆ ಇಲ್ಲಿ ನನಗೆ ಇನ್ನೊಂದ್ಸತಿ ಲೂಪ್ ಆಗ್ಬೇಕು. ಸೊ ಒಂದು ಲೂಪ್ ಆಯ್ತು ಇಲ್ಲಿ, ಬಟ್ ಇಲ್ಲಿ 2 ಬರಬೇಕು, ಮತ್ತೆ ಇಲ್ಲಿ 3 ಬರಬೇಕು, ಆತರ ಬರಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇದ್ರೊಳಗೆ ಇನ್ನೊಂದು ಲೂಪ್ ಕೊಟ್ಬಿಡ್ತೀನಿ. ಹೆಂಗೆ, INTJ ಆಸ್ ಇಂಟೀಜರ್. ಇದು ಒನ್ ವೇ. ಇದು ಫಾರ್ INTJ ಈಕ್ವಲ್ಸ್ INT 1 to INTI ನೆಕ್ಸ್ಟ್ INTJ ಅಂತ ಕೊಡ್ತೀನಿ. ಇಲ್ಲಿ ಏನ್ ಮಾಡ್ತಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ INTI ಎಷ್ಟಿದೆ, 1 ಇರುತ್ತೆ. ಸೊ 1 to 1 ಅಂದ್ರೆ ಒಂದೇ ಸರಿ ಲೂಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ 2 ಆಗ್ಬಿಡುತ್ತೆ, ಅಂದ್ರೆ ಇದು 2 ಸತಿ ಲೂಪ್ ಆಗುತ್ತೆ. ಸೊ ಇಲ್ಲೇನ್ ಮಾಡೋಣ ಅಂದ್ರೆ, ಇಲ್ಲಿ ಒಂದು ಸ್ಟ್ರಿಂಗ್ ಅಂತ ತಗೋಣ, dim str ಸ್ಟಾರ್ ಆಸ್ ಇಂಟೀಜರ್. ಸೊ str ಸ್ಟಾರ್ ಏನ್ ಮಾಡೋಣ, ಇಲ್ಲಿ ಈಕ್ವಲ್ಸ್ str ಸ್ಟಾರ್ ಆಂಪರ್ಸೆಂಟ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ. ಈ str ಸ್ಟಾರ್ ನ ಏನ್ ಮಾಡ್ತೀನಿ, ಇಲ್ಲಿ ಈ ತರ, ಇದನ್ನ ಡೈರೆಕ್ಟ್ ಆಗಿ ಬೇಕಾದ್ರೆ ಇಲ್ಲೂ ಹಾಕ್ಬೋದು, ಬಟ್ ಈ ತರನು ಮಾಡ್ಬೋದು. ರನ್ ಮಾಡಿ ನೋಡೋಣ. ಇವಾಗ ನೋಡಿ, ಇವಾಗ str ಸ್ಟಾರ್ ಏನಿದೆ ಅದು ಬ್ಲಾಂಕ್ ಇರುತ್ತೆ. ನೋಡೋಣ ಇದು ವರ್ಕ್ ಆಗುತ್ತಾ ಅಂತ. ಸ್ಟ್ರಿಂಗ್ ಇರ್ಬೇಕಾಯ್ತು. ಡಿಲೀಟ್ ಮಾಡೋಣ, ಫಸ್ಟ್ ಇಂದ ಮಾಡ್ತೀನಿ. ನೋಡಿ 1 ಸ್ಟಾರ್. ಇವ್ ನೋಡಿ, ಇಲ್ಲಿ ಇದು 2 ಸತಿ ರನ್ ಆಯ್ತು. ಓಕೆ, ಬ್ಲಾಂಕ್ ಕೊಡಬೇಕಿತ್ತು, ಮಾಡೋಣ. ರೈಟ್, ಇಲ್ಲೇನ್ ಮಾಡೋಣ ಅಂದ್ರೆ str ಸ್ಟಾರ್ ಈಕ್ವಲ್ಸ್ ಬ್ಲಾಂಕ್. ಯಾಕೆಂದ್ರೆ ಇಲ್ಲಿ ಏನಾಗ್ತಿದೆ, str ಸ್ಟಾರ್ ಏನಿದೆಲ್ಲ ಅದು ಹಳೇದು ಹಂಗೆ ಉಳ್ಕೋತಿದೆ ಅದು. ಸರಿ, ಈಗ ಒಂದು ಕೋಡ್ ಬರೆಯೋಣ. ಇಲ್ಲಿ ಫಸ್ಟ್ ಕ್ಲಿಯರ್ ಮಾಡ್ಬಿಡೋಣ. WKS stars dot range of D2 ಇಂದ D10,000 ಡಾಟ್ ಕ್ಲಿಯರ್ ಅಂತ ಕೊಟ್ಬಿಡ್ತೀವಿ. ನೋಡಿ ಏನಾಗುತ್ತೆ, ನಮ್ಮ ಪದೇ ಪದೇ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ, ನೋಡಿ ಡಿಲೀಟ್ ಆಯ್ತಾ. 1 ಸ್ಟಾರ್. ನೆಕ್ಸ್ಟ್ 2 ಸ್ಟಾರ್, 3 ಸ್ಟಾರ್. ಅಲೈನ್ ಮಾಡ್ಕೊಂಬೋಣ. ಕ್ಲಿಯರ್ ಕಂಟೆಂಟ್ಸ್ ಯಾಕಂದ್ರೆ ಅದೇನಾಗ್ತಿದೆ, ಈ ಫಾರ್ಮ್ಯಾಟ್ ಹೊರಟೋಗ್ತಿದೆ. ನೋಡಿ ಇಲ್ಲಿ ಇವಾಗ ನಾನು 5 ಅಂತ ಕೊಡ್ತೀನಿ, ನಾನು 5 ಸ್ಟಾರ್ಸ್ ಬರಬೇಕು. ರನ್ ಮಾಡ್ತೀನಿ, ನೋಡಿ 5 ಸ್ಟಾರ್ಸ್. ನಾನು ಇವಾಗ 10 ಅಂತ ಕೊಡ್ತೀನಿ, ನೋಡಿ ಇದು 10 ಅಂತ. ಇವಾಗ ನಾನು ಇದನ್ನ ರಿವರ್ಸ್ ಮಾಡಬೇಕು. ಇದೇನ್ ಬಂತು ಅದೇ ತರ ಅದು ರಿವರ್ಸ್ ಆಗಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲ ನಾನು INTI ಅಂತ ತಗೊಂಡಿದ್ದೀನಲ್ಲ, ಇದು ಬಂದು ರೋ ನಂಬರ್ಗೂ ಅದೇ ತಗೊಂಡಿದ್ದೀನಿ. ಬಟ್ ಏನ್ ಮಾಡೋಣ ಅಂದ್ರೆ, ಇಲ್ಲಿ INT ಆಸ್ ಇಂಟೀಜರ್ ಇದನ್ನ ರೋ ನಂಬರ್ ತಗೊಂಡ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು INTR ಈಕ್ವಲ್ಸ್ INTR ಪ್ಲಸ್ 1. ಸೊ ಇದೇನ್ ಮಾಡುತ್ತೆ, ನನಗೆ ರೋ ನಂಬರ್ ಕೊಡುತ್ತೆ. ಇದನ್ನ ಚೇಂಜ್ ಮಾಡ್ಬಿಟ್ಟು ರನ್ ಮಾಡಿ ನೋಡೋಣ. ಇವಾಗ ನೋಡಿ, ಬರೀ 3 ಅಂತ ಕೊಟ್ರೆ ಇವಾಗ ರನ್ ಮಾಡಿದ್ರೆ ನೋಡಿ. ಸರಿ, ಇದನ್ನ ಏನ್ ಮಾಡೋಣ, ಮತ್ತೆ ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಫಸ್ಟ್ ಕರೆಕ್ಟ್ ಆರ್ಡರ್ ಏನಿದೆ ಅದು ಬಂತು. ಈಗ ನನಗೆ ರಿವರ್ಸ್ ಆರ್ಡರ್ ಬೇಕು. ಸೊ ಇದು ರಿವರ್ಸ್ ಆರ್ಡರ್. ಸೊ ಇಲ್ಲಿ ಈಗ ನೋಡಿ 1 to INTC ಅಂತ ಇದೆಲ್ಲ, ಈಗ ಇದನ್ನ ರಿವರ್ಸ್ ಮಾಡ್ಬಿಡೋಣ, INTC to 1 ಅಂತ. ಯಾಕಂದ್ರೆ ನಾನು ಇದನ್ನ ರಿವರ್ಸ್ ಲೂಪ್ ಮಾಡ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ಸ್ಟೆಪ್ -1 ಅಂತ ಕೊಟ್ಬಿಡ್ತೀನಿ.
ಸೊ ಇಲ್ಲಿ ಸ್ಟೆಪ್ -1 ಅಂತ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಎಷ್ಟು ಸತಿ ಲೂಪ್ ಆಗ್ಬೇಕು ಅಷ್ಟು ಸತಿ ಇದು ಲೂಪ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು F8 ಮಾಡ್ತೀನಿ. ಸರಿ, ಇಲ್ಲಿ 1 2 3 ಬಂತು. ಇವಾಗ ರೋ ನಂಬರ್ ನೋಡಿ, ಇವಾಗ ಎಷ್ಟಿದೆ, ಇಲ್ಲಿ 3 ಇದೆ. 3 + 1 4. ನೆಕ್ಸ್ಟ್ ಇದು ಹೋದಾಗ ಏನಾಗುತ್ತೆ, ಇಲ್ಲಿ 4th ರೋಗೆ ಹೋಗುತ್ತೆ. ಬಟ್ ಇಲ್ಲಿ INTC ಏನಿದೆಲ್ಲ ಇದು 3 ಇರುತ್ತೆ ನೋಡಿ, ಇಲ್ಲಿ ಹೋಗುತ್ತೆ. ಇವಾಗ ಇದು 3 ಸಲ ಲೂಪ್ ಆಗುತ್ತೆ ಈ ತರ. ನೆಕ್ಸ್ಟ್ 2 ಸರಿ ಲೂಪ್ ಆಗುತ್ತೆ. ನೆಕ್ಸ್ಟ್ 1 ಸರಿ ಲೂಪ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ 5 ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ಸಿ 10 ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ಸಿ ಈ ತರ ಆಗುತ್ತೆ ಅಷ್ಟು. ಸೊ ಇದು ಈ ತರ ಮಾಡ್ಬೋದು.